ಭಾಳ ಚೆನ್ನಾಗಿತ್ತು. ಬಲರಾಮನ ದಿನಗಳು ನನಗೆ ಆ ದಿನಗಳು ನೋಡಿದಾಗ ಒಂದು ನಾಸ್ಟಾಲ್ಜಿಯಾ ಏನು ಬೆಂಗಳೂರು ಬಗ್ಗೆ ಹುಟ್ಟಿತ್ತು ಅದು ಈ ಫಿಲ್ಮ್ ನೋಡಿದಾಗ ಕೂಡ ಅನ್ನಿಸ್ತು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಚೈತನ್ಯ ಅವರ ಒನ್ ಆಫ್ ದ ಫೈನೆಸ್ಟ್ ವರ್ಕ್ಸ್ ಇದು. ಹಾಗೆ ಎಂಟೈರ್ ಸ್ಟಾರ್ ಕಾಸ್ಟು, ಟೈಗರ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಎಲ್ಲ ತಾರಾಂಗಣದಲ್ಲಿ ಯಾರ್ಯಾರು ಮಾಡ್ಯಾರೋ ಪ್ರತಿಯೊಬ್ಬರು ಕೂಡ ಭಾಳ ಚೆನ್ನಾಗಿ ಒಂದು ಅವರ ಪಾತ್ರನ ಅಭಿನಯಿಸಿದ್ದಾರೆ. ಎಷ್ಟು ಟ್ಯಾಲೆಂಟ್ ನಾವು ಒಂದೇ ಸಿನಿಮಾದಲ್ಲಿ ನೋಡುವಂಥ ಒಂದು ಅವಕಾಶ ನಮಗೆಲ್ಲ ಸಿಕ್ತು ಇವತ್ತು. ಆ್ಯಂಡ್ ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ನಮಗೆ ಕೊಟ್ಟಿದ್ದಾರೆ ಚೈತನ್ಯ ಅವರು. ಕ್ಯಾಮ್ರಾ ವರ್ಕ್ ಸೂಪರ್ ಆಗಿದೆ, ಎಡಿಟಿಂಗ್ ಸೂಪರ್ ಆಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅದಕ್ಕಿಂತ ಚೆನ್ನಾಗಿದೆ. ಸೊ ಐ ಥಿಂಕ್ ಅದಕ್ಕಿಂತ ಒಂದು ಸೂಪರ್ ಆಗಿದೆ. ವಂಡರ್ಫುಲ್ ಫಿಲ್ಮ್. ಭಾಳ ಖುಷಿ ಆಯಿತು ಬಂದು ನೋಡಿದ್ದಕ್ಕೆ. ಆ್ಯಂಡ್ ಐ ಥಿಂಕ್ ಚೈತನ್ಯ ಆ್ಯಂಡ್ ಇಡೀ ಟೀಮ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಗರ್ ಅವ್ರಿಗೆ ಕೂಡ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಹೋಪ್ ಇದು ಸುಮಾರು ದಿನಗಳು, ಸುಮಾರು ವಾರಗಳು, ತಿಂಗಳುಗಳು ಓಡಲಿ ಆ್ಯಂಡ್ ಒಳ್ಳೇದಾಗಲಿ ಅಷ್ಟೇ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು. ಬಲರಾಮನ ದಿನಗಳು ಚೈತನ್ಯ ನಿರ್ದೇಶನ ಮಾಡಿರೋಂಥ ಒಂದು ಅದ್ಭುತವಾದ ಮತ್ತೊಂದು ಅಂಡರ್ವರ್ಲ್ಡ್ ಸಿನಿಮಾ. ಕ್ಲಾಸಿಕ್ ಅನಿಸುತ್ತೆ, ಬಟ್ ಅಗೇನ್ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಅನಿಸುತ್ತೆ. ಚೈತನ್ಯ ಒಂದು 30 ವರ್ಷದ ಪರಿಚಯ ಇನ್ನೂ ಚೇಂಜೇ ಆಗಿಲ್ಲ, ಅಂದರೆ ಏನೇ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ. ಸೊ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೆ, ಅದನ್ನು ಭಿನ್ನವಾಗಿ ಕತೆ ಕಟ್ಕೊಡೋ ಮೂಲಕ ಸಿನಿಮಾ ಗೆದ್ದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಫೋಟೋಗ್ರಫಿ ತುಂಬ ಚೆನ್ನಾಗಿದೆ, ಆ್ಯಂಡ್ ಅಫ್ಕೋರ್ಸ್ ಡೈರೆಕ್ಷನ್ ಬಗ್ಗೆ ಏನು ಮಾತು ಹೇಳೋಂಗಿಲ್ಲ, ಎಲ್ಲವೂ ಅಚ್ಚುಕಟ್ಟಾಗಿದೆ. ದಯವಿಟ್ಟು ನೋಡಿಲ್ದಿರೋರು ಬಂದು ಸಿನಿಮಾ ನೋಡಿ. 80-90ರ ದಶಕದ ಬೆಂಗಳೂರು ನಿಮಗೆ ದರ್ಶನ ಆಗುತ್ತೆ, ಅವತ್ತಿನ ಜನಜೀವನ ನಿಮಗೆ ದರ್ಶನ ಆಗುತ್ತೆ, ರೌಡಿಸಮ್ ಇರ್ಬೋದು, ಎಲ್ಲವೂ. ಸೊ ಎಲ್ಲವೂ ಚೆನ್ನಾಗಿದೆ. ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ, ಚೈತನ್ಯಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಲರಾಮನ ದಿನಗಳು ಮೊದಲನೇದಾಗಿ ಇವತ್ತು ಸಿನಿಮಾ ಕಂಟೆಂಟ್ ಅಂತ ಏನು ಹೇಳ್ತೀವಿ, ಐ ಥಿಂಕ್ ಈ ಸಿನಿಮಾನಲ್ಲಿ ಒಂದು ಅದ್ಭುತವಾದ ಕಂಟೆಂಟ್ ಇದೆ. ಕಂಟೆಂಟ್ ಚೆನ್ನಾಗಿದ್ರೆ ಜನ ಬಂದು ನೋಡ್ತಾರೆ ಅನ್ನೋದಕ್ಕೆ ಐ ಥಿಂಕ್ ದಿಸ್ ಒನ್ ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್. ದಯವಿಟ್ಟು ಯಾರು ಸಿನಿಮಾ ನೋಡಿಲ್ಲ, ಸಿನಿಮಾನ ಬಂದು ನೋಡಿ. ಆ್ಯಂಡ್ ಚೈತನ್ಯ ಸರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಒಂದು ಅದ್ಭುತವಾದ ಮೇಕಿಂಗು, ಒಂದು ಕ್ಲಾಸಿಕ್ ಅಂಡರ್ವರ್ಲ್ಡ್ ಸ್ಟೋರಿ ಅಂತಲೇ ಹೇಳ್ಬೋದು. ಇಲ್ಲೋ ಒಂದು ಕಡೆ ಒಂದು ಸೆಂಟಿಮೆಂಟ್, ಒಂದು ಸಿನಿಮಾಗೆ ಒಂದು ಸೆಂಟಿಮೆಂಟ್ ಎಷ್ಟು ಮುಖ್ಯ ಅಂದರೆ, ಒಂದು ಕ್ಲೈಮ್ಯಾಕ್ಸಲ್ಲಿ ಸೆಕೆಂಡ್ ಹಾಫಲ್ಲಿ ಜನ ಥಿಯೇಟ್ರಿಂದ ಎದ್ದೋದಾಗ ಆ ಟೈಮಲ್ಲಿ ಒಂದು ತುಂಬ ಒಂದು ರಾ ಸೆಂಟಿಮೆಂಟ್ ಅಂತ ಒಂದಿದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರೂ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಆ್ಯಂಡ್ ನನ್ನ ಆತ್ಮೀಯ ಗೆಳೆಯರಾದ ಬ್ರದರ್ ವಿನೋದ್ ಪ್ರಭಾಕರ್ ಅವರ ಒಂದು ಪರ್ಫಾರ್ಮೆನ್ಸು, ಐ ಥಿಂಕ್ ಪ್ರತಿಯೊಂದು ಸಿನಿಮಾನಲ್ಲೂ ಮಾದೇವ ಆದಮೇಲೆ ಮತ್ತೆ ಈ ಸಿನಿಮಾ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ಗೆ ಒಂದು ಒತ್ತು ಕೊಟ್ಟು ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಆಲ್ ದಿ ಆರ್ಟಿಸ್ಟ್ ಪ್ರತಿಯೊಬ್ಬರನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ನು ಅಷ್ಟು ಚೆನ್ನಾಗಿ ಬಂದಿದೆ. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ, ಯಾಕಂದರೆ ಒಂದು ಕೊಡ್ತಾ ಇದೆ ಸಿನಿಮಾ ಜನ ಬರ್ತಿಲ್ಲ ಅಂತ. ಬಟ್ ಈ ಥರ ಕಂಟೆಂಟು ಬಂದಾಗ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಇದಕ್ಕಿಂತ ಮುಂಚೆ ಆ ದಿನಗಳು ಬಂದಿತ್ತು ನಮ್ಮ ಚೈತನ್ಯ ಸರ್ದೆ. ಅದರಲ್ಲೂ ವರ್ಕ್ ಮಾಡಿದ್ದೆ ನಾನು ಎಡಿಟ್ರಾಗಿ. ಇನ್ಫ್ಯಾಕ್ಟ್ ಆ ಸಿನಿಮಾದಲ್ಲಿ ಬಲರಾಮನ ಪಾತ್ರವನ್ನು ಮಾಡಿದೆ, ಒಂದು ಚಿಕ್ಕ ಒಂದು ಕ್ಯಾರೆಕ್ಟರ್ ಥರ ಬಂದಿತ್ತು. ಬಟ್ ಈ ಸಿನಿಮಾದಲ್ಲಿ ಬಲರಾಮನ ದಿನಗಳಲ್ಲಿ ಬಲರಾಮದು ಲೈಫ್ ಜರ್ನಿ ಬಂದಿದೆ. ಅದ್ಭುತವಾದ ಚಿತ್ರ. ಆಮೇಲೆ ಪಾತ್ರವರ್ಗಗಳಂತೂ ಸೂಪರಾಗಿ ಮಾಡಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ಸು. ಆಮೇಲೆ ಆರ್ಟಿಸ್ಟ್ ಹಿಂಡೆ ಇದೆ ಅಂತ ಹೇಳ್ಬೋದು. ವಿನೋದ್ ಅವರಂತೂ ಅವರಲ್ಲೂ ಒಂದು ಈ ರೀತಿ ಒಂದು ವಿಭಿನ್ನವಾದ ಒಂದು ಆರ್ಟಿಸ್ಟ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಲಿ, ಆಮೇಲೆ ಟೆಕ್ನಿಷಿಯನ್ಸು ಅಷ್ಟೇ, ಕ್ಯಾಮ್ರಾಮೆನ್ಸರು, ಮ್ಯೂಸಿಕ್ ಆಗಲಿ ಎಲ್ಲ ಅದ್ಭುತ. ಕನ್ನಡ ಜನತೆ ಈ ರೀತಿ ಸಿನಿಮಾ, ಈ ರೀತಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ ಬಲರಾಮಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಬಹಳ ಅದ್ಭುತವಾದ ಸಿನಿಮಾ. ನಮ್ಮನ್ನು 80ರ ದಶಕಕ್ಕೆ ಕರ್ಕೊಂಡೋಗುತ್ತೆ. 2.5 ಗಂಟೆ ನಾವೆಲ್ಲಿದ್ದೀವಿ ಅನ್ನೋದೇ ನಮಗೆ ಮರೆಸ್ಬಿಡುತ್ತೆ. ರೌಡಿಸಮ್ನಲ್ಲೂ ಒಂದು ಪ್ರಾಮಾಣಿಕತೆ ಇಟ್ಕೊಂಡಿದ್ದಂಥ ಒಬ್ಬ ಅಂಡರ್ವರ್ಲ್ಡ್ ಡಾನ್ ಕತೆ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ನಾನು ಸ್ಕೂಲು ಕಾಲೇಜ್ನಲ್ಲಿ ಇರಬೇಕಾದ್ರೆ ಇವ್ರ ಕಥೆನ ಕೇಳಿದ್ದೆ. ಸೊ ಇದು ಕಣ್ಣಾರೆ ನೋಡಿದೆ. ಅದ್ಭುತವಾಗಿ ಬಂದಿದೆ ಸಿನಿಮಾ. ಒಳ್ಳೆ ಕಲ್ಟ್ ಕ್ಲಾಸಿಕ್ ಸಿನಿಮಾ ಇದು. ಸೊ ಯಾರ್ಯಾರಿಗೆ ಈ ಮಾಸ್ ಸಿನಿಮಾ ಇಷ್ಟ ಆಗುತ್ತೆ, ಈ ಸಿನಿಮಾನ ಮಿಸ್ನೇ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಬಂದು ಬಲರಾಮನ ದಿನಗಳನ್ನ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ವೈಲೆನ್ಸ್ ಸಿನಿಮಾನು ಡೀಸೆಂಟಾಗಿ ಮಾಡೋದು ಹೆಂಗೆ ಅಂತ ಚೈತನ್ಯ ಅವರು ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ.
ಅವ್ರು ಹಾಕಿರೋ ಅದ್ಭುತವಾದ ಸೆಟ್ಗಳು, ಈ 80s ಬ್ಯಾಕ್ಡ್ರಾಪು, 85 ಬ್ಯಾಕ್ಡ್ರಾಪ್, ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿಕೊಂಡು BL ವೇಣು ಅವ್ರ ಕೆಲಸ ಎಸ್ಪೆಷಲಿ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ರೆಕಾರ್ಡಿಂಗ್ ಚೆನ್ನಾಗಿದೆ. ವಿನೋದ್ ಪ್ರಭಾಕರ್ದು ಅಭಿನಯ ಚೆನ್ನಾಗಿದೆ. ಚೈತನ್ಯಗೆ ಆಲ್ ದ ವೆರಿ ಬೆಸ್ಟ್. ಈ ಥರ ಸಿನಿಮಾನ ದಯವಿಟ್ಟು ಗೆಲ್ಲಿಸಿ. ನಮ್ಮ ಕನ್ನಡ ಜನತೆ ತುಂಬ ಶ್ರಮ ವಹಿಸಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದಯವಿಟ್ಟು ಬಂದು ಎಲ್ಲರೂ ನೋಡಿ. ಥ್ಯಾಂಕ್ ಯು. ಬಲರಾಮನ ದಿನಗಳು ಇಡೀ ತಂಡದವರಿಗೆ, ನಿರ್ದೇಶಕರಾಗಿರಲಿ, ನಿರ್ಮಾಪಕರಾಗಿರಲಿ, ಪ್ರತಿಯೊಬ್ಬ ಆ್ಯಕ್ಟರ್ ನಿಜವಾಗ್ಲೂ ಅದ್ಭುತವಾಗಿತ್ತು. ಸಿನಿಮಾಟೋಗ್ರಫಿ, ನಿರ್ದೇಶನ, ಆ್ಯಕ್ಟಿಂಗ್, ಆಮೇಲೆ ನಿಜವಾಗ್ಲೂ 2.5 hours ಹೇಗೆ ಕಳೀತೋ ನನಗೆ ಗೊತ್ತಾಗ್ತಿಲ್ಲ. ಆ ದಿನಗಳು ಒಂಥರ ಫೀಲ್ ಬಂತು. ಆಮೇಲೆ 30 ವರ್ಷ ಹಿಂದೆ ಹೇಗಿತ್ತು ಆ ಒಂದು ನಿಜವಾದ ಒಂದು ಕತೆ, ಒಂದು ನಿಜವಾಗ್ಲೂ ಬಹಳ ಅದ್ಭುತವಾಗಿ ನಮ್ಮ ಕನ್ನಡ ಚಲನಚಿತ್ರ. ನಾನು ಪ್ರತಿಯೊಬ್ಬರಿಗೂ ಅಷ್ಟೇ, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಬೇಕು. ಪ್ರತಿಯೊಬ್ಬರು ಅಷ್ಟೇ, ಆದಷ್ಟು ಬೇಗ ನೀವು ಪ್ರತಿಯೊಬ್ಬರು ಹೋಗಿ ಈ ಪಿಕ್ಚರ್ನ ನೋಡಬೇಕು. ಎಲ್ರಿಗೂ ದಯವಿಟ್ಟು ಹೇಳಿ, ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆಗಳು. ಒಳ್ಳೆಯದಾಗಲಿ. ಚೈತನ್ಯಂಗೆ ಮೊದಲದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆ ದಿನಗಳು ಆದಮೇಲೆ ಬಂದಂಥ ಬಲರಾಮನ ದಿನಗಳು ಪೂರ್ತಿ ಕಥೆ, ಡೈರೆಕ್ಷನು ಪ್ರತಿಯೊಂದೂ ಚೈತನ್ಯನೇ ಮಾಡಿರೋದು. ಈಸ್ ಅನ್ ಅಮೇಝಿಂಗ್ ಆರ್ಟಿಸ್ಟ್. ಭಾಳ ಒಳ್ಳೆಯ ಕೆಲಸಗಳನ್ನು, ಚೈತನ್ಯನ ಉಳಿದ ಕೆಲಸಗಳನ್ನು ನಾನು ನೋಡಿದ್ದೀನಿ. ಮುಖ್ಯವಾಗಿ ನಮಗೆ ಚರಿತ್ರೆ ಗೊತ್ತಿರುತ್ತೆ, ಆದರೆ ಚರಿತ್ರೆಯಿಂದ ಆಚೆಗಿಟ್ಟಿರೋವಂಥ ಎಷ್ಟೋ ವಿಷಯಗಳು ನಮಗೆ ಗೊತ್ತಿರಲ್ಲ. ಈ ಬಲರಾಮನ ದಿನಗಳು ಅಂಥ ಒಂದು ಝಲಕನ್ನು ನಮ್ಮ ಮುಂದೆ ಬೆಂಗಳೂರಿನ ಬಗ್ಗೆ ತಂದಿಡ್ತಾ ಇದೆ. ಟೆಕ್ನಿಕಲಿ ಎಕ್ಸ್ಟ್ರೀಮ್ಲಿ ಗುಡ್ ಫಿಲ್ಮ್. ಯಾರೂ ಮಿಸ್ ಮಾಡ್ಕೋಬೇಡಿ, ನೋಡಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಲ್ಲರೂ. ಇಟ್ಸ್ ಒನ್ ಬ್ಯೂಟಿಫುಲ್ ಥಿಂಗ್. ಇಲ್ಲಿ ಎಲ್ಲೂ ಈಗ ಪ್ರಚಾರ ಆಗ್ತಿರೋ ಥರ ಹೇಟ್ರೆಡ್ ಇಲ್ಲ. ಹಿಸ್ಟ್ರಿಯಲ್ಲಿ ಏನಾಯಿತು ಅನ್ನೋದಿದೆ. ಆ್ಯಂಡ್ ವೈಲೆನ್ಸ್ ಇಸ್ ನಾಟ್ ದ ವೈಲೆನ್ಸ್ ದಟ್ ವಿಲ್ ಹಾರ್ಮ್. ಪ್ಲೀಸ್ ವಾಚ್ ಇಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಬಲರಾಮನ ದಿನಗಳು ನೋಡ್ಕೊಂಬಂದ್ವಿ. ನಿಜವಾಗ್ಲೂ ಅಂದರೆ ನಾವು ಹುಟ್ಟೋಕ್ಕಿಂತ ಮುಂಚೆ ಇದೆಲ್ಲ ಆಗಿರೋದು. ನಂಗೆ ನಿಜವಾಗ್ಲೂ ಇದೆಲ್ಲ ಗೊತ್ತಿರಲಿಲ್ಲ. ಸಿನಿಮಾ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಈ ಥರ ಎಲ್ಲ ಆಗಿದೆ ಅಂತ. ಎಷ್ಟು ಹಾನೆಸ್ಟಿ ಅಂದರೆ, ಒಬ್ಬ ರೌಡಿ ಬಲರಾಮ ಅನ್ನೋರು ಇನ್ನಸೆಂಟಿಂದ ರೌಡಿ ಆಗಿದ್ದು ಹೇಗೆ, ಮತ್ತು ಅವರು ರೌಡಿಯಾಗಿದ್ದಾಗ್ಲೂ ಹೇಗೆ ಅವರು ಇನ್ನಸೆನ್ಸ್ ಆಗಿರ್ಬೋದು, ಹಾನೆಸ್ಟಿ ಎಲ್ಲ ಒಳ್ಳೇದು ಮಾಡ್ತಿದ್ರು ಅನ್ನೋದನ್ನು ನಾವು ಇದರಲ್ಲಿ ಬಲರಾಮನ ದಿನಗಳಲ್ಲಿ ನೋಡಿದ್ವಿ. ಇಡೀ ಕಾಸ್ಟ್ ಆ್ಯಂಡ್ ಕ್ರೂಗೆ ಮೈ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗೆ, ಇಟ್ಸ್ ಅ ವೆರಿ ನೀಟ್ ಸಿನಿಮಾ. ಮ್ಯೂಸಿಕ್ ಆಗಿರ್ಬೋದು, ಎಲ್ಲರ ಆ್ಯಕ್ಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ KM ಚೈತನ್ಯ ಸರ್ ಸಕ್ಕತ್ತಾಗೆ ನೀಟ್ಲಿ ಕ್ರಾಫ್ಟೆಡ್. ಸೊ ಮೈ ಬೆಸ್ಟ್ ವಿಶಸ್ ಆ್ಯಂಡ್ ಮೈ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಪಕ್ಕ ನಿಮಗೆ ಇಷ್ಟ ಆಗುತ್ತೆ. ಇಟ್ಸ್ ಅ ವೆರಿ ಕ್ಲಾಸಿಕ್. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಫಸ್ಟ್ ಆಫ್ ಆಲ್ ಐ ಥಿಂಕ್ ಅವರ ಅಚ್ಚುಕಟ್ಟಾಗಿ ಮಾಡಿರೋಂಥ ಒಂದು ಸಿನಿಮಾ. ಚೈತನ್ಯ ಸರ್ಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇಡೀ ಸಿನಿಮಾ ಇಮೋಷನ್ಸು ಇದೆ ಆ್ಯಂಡ್ ಹಲವಾರು ವೆರೈಟಿ ಇದೆ. ಆ್ಯಂಡ್ ಇದನ್ನು ಥಿಯೇಟ್ರಲ್ಲೇ ನೋಡೋದು ಒಂದು ಎಕ್ಸ್ಪೀರಿಯನ್ಸ್. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಅದರ ಅವಶ್ಯಕತೆ ನಮಗಿದೆ. ಆ್ಯಂಡ್ ಆಲ್ಸೋ ಮ್ಯೂಸಿಕ್ಕಿಗೆ ನಿಜವಾಗ್ಲೂ ಮ್ಯೂಸಿಕ್ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಪ್ರಿಯಾ ಮ್ಯಾಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಸ್ಟ್ ಮೆನ್ಷನ್ ವಿನೋದ್ ಸರ್ ಅವರ, ಐ ಥಿಂಕ್ ಅದೊಂದು ಒನ್ ಟೇಕಲ್ಲೇ ಒಂದು ಫೈಟಿಂಗ್ ಸೀನ್ ಇತ್ತು. ಸೊ ಇಟ್ ವಾಸ್ ರಿಯಲಿ ಕ್ಲಾಪ್ ವರ್ದಿ, ಕುಡೋಸ್. ಅವರ ಪರಿಶ್ರಮನೂ ಅದರಲ್ಲಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ಇಡೀ ಟೀಮಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಅದ್ಭುತವಾಗಿರುವಂಥ ಸಿನಿಮಾ. ಒಂದು ಬ್ಯಾಕ್ 80ಸ್ಗೆ ಹೋದಂಗೆ ಒಂದು ಫೀಲ್ ಆಯಿತು. ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಅಂತ ಅನ್ನಿಸ್ತು ನನಗೆ. ಇಂಡಸ್ಟ್ರೀಲಿ ಒಂದಷ್ಟು ಜನರ ಫೈಟ್ಸ್ ಇಷ್ಟ ಆಗುತ್ತೆ. ದರ್ಶನ್ ಸರ್ ಫೈಟ್ ಆಗಿರ್ಬೋದು,
ಒಂದಷ್ಟು ಜನ ದುನಿಯಾ ವಿಜಯ್ ಸರ್ ಫೈಟ್ ಆಗಿರ್ಬೋದು, ಅದ ನಂತರ ನನಗೆ ಇಷ್ಟ ಆಗುವಂಥ ಅದ್ಭುತವಾಗಿರುವಂಥ ಫೈಟ್ ಮಾಡುವಂಥ ಹೀರೋ ಅಂದರೆ ನನಗೆ ಇಷ್ಟ ಆಗೋದು ವಿನೋದ್ ಸರ್. ಸೊ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ, ಒಂದು ಸಟಲ್ ಪರ್ಫಾರ್ಮೆನ್ಸ್, ಒಂದು ಮೆಥಡ್ ಆ್ಯಕ್ಟಿಂಗ್ ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವ್ರು ಮಾಡಿರುವಂಥ ಪರ್ಫಾರ್ಮೆನ್ಸ್ನ ಥಿಯೇಟ್ರಿಗೆ ಬಂದು ನೋಡಬೇಕು. ಆ್ಯಂಡ್ ವಿನಯ್ ಈಸ್ ಎಕ್ಸೆಪ್ಷನಲ್. ಜೊತೆಯಲ್ಲಿ ನಾವು ಕಂಟೆಂಪ್ರರೀಸ್ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ವಿನಯ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಅವರವರ ಪಾತ್ರಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಚೈತನ್ಯ ಸರ್ ಅಂತ ಮೇರು ಡೈರೆಕ್ಟರ್ ಬಂದು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಅಂತ ಕೇಳ್ಕೊಳ್ಳೋದು ನಮ್ಮ ಇಂಡಸ್ಟ್ರಿಗೆ ಶೋಭೆ ತರಲ್ಲ. ದಯವಿಟ್ಟು ನಾವೆಲ್ಲರೂ ನಮ್ಮ ಕರ್ತವ್ಯ ಆಗುತ್ತೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದನ್ನ. ಒಂದು ಒಳ್ಳೆ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಣ. ಬಲರಾಮನ ದಿನಗಳಿಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನನಗೆ ಭೂಗತ ಲೋಕ ಅಂತ ಬಂದಾಗ, ಒಂದು ಅಂಡರ್ ವರ್ಲ್ಡ್ ಪ್ರಪಂಚಕ್ಕೆ ಬಂದಾಗ ಐ ಥಿಂಕ್ ಹುಡುಗಿರಿಗೆ ಜಾಸ್ತಿ ಕನ್ವಿನ್ಸ್ ಆಗಲ್ಲ ಅಥವಾ ಹುಡುಗಿರಿಗೆ ಜಾಸ್ತಿ ಇಷ್ಟ ಆಗೋದಿಲ್ಲ. ಬಟ್ ಈ ಒಂದು ಸಿನಿಮಾ ನಿಜವಾಗ್ಲೂ ತುಂಬಾ ಕನೆಕ್ಟ್ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಇದು ಒಂಥರ ಅಂಡರ್ ವರ್ಲ್ಡ್ನ ಫ್ಯಾಂಟಸಿ ಬಿಲ್ಡಪ್ಪು ಆ ಥರ ತೋರಿಸಿಲ್ಲ. ಅದು ಹೇಗಿತ್ತು ರಸ್ಟಿಕ್ ಆಗಿ, ಆಗಿನ ಕಾಲದಲ್ಲಿ ಆಗಿನ ಬೆಂಗಳೂರು ಹೇಗಿತ್ತು, ಆಗಿನ ಸ್ಟೈಲಿಂಗ್ ಹೇಗಿತ್ತು, ಆಗಿನ ಹುಡುಗರು ಆ ಅಂಡರ್ ವರ್ಲ್ಡು ಹಾಗೆ ತೋರಿಸಿದ್ದಾರೆ. ತುಂಬ ರಸ್ಟಿಕ್ ಆಗಿತ್ತು. ಆ್ಯಂಡ್ ಲೈಕ್ ಶಿಶಿರ್ ಸೆಟ್, ಕಾಸ್ಟಿಂಗ್ ಅಮೇಝಿಂಗ್, ಕಾಸ್ಟಿಂಗ್, ಡಿರೆಕ್ಷನ್, ಕ್ಯಾಮ್ರಾ ಎಲ್ಲ ಸಖತ್ತಾಗಿತ್ತು. ಟೆಕ್ನಿಕಲಿ ತುಂಬ ಸೌಂಡ್ ಆಗಿರುವಂಥ ಸಿನಿಮಾ ಆ್ಯಂಡ್ ಎಲ್ರಿಗೂ ಒಂದು ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ವಿನೋದ್ ಸರ್ ನಿಜವಾಗ್ಲೂ ಅಮೇಝಿಂಗ್ ಆಗಿ ಮಾಡಿದ್ದಾರೆ, ತುಂಬಾ ಕನೆಕ್ಟ್ ಆಗ್ತಾರೆ. ಅವ್ರು ಎಲ್ಲೂ ಒಂದು ಡಾನ್ ಥರ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಡಾನ್ ಆಗಿರ್ತಾರೆ. ಸೊ ದಟ್ ಈಸ್ ಹೌ ಸಟಿಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ವಿನಯ್, ಓ ಮೈ ಗಾಡ್, ಹಿ ಸ್ಟೀಲ್ಸ್ ದ ಶೋ. ನಿಜವಾಗ್ಲೂ ವಿನಯ್ ಅವರಂತೂ ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಕ್ಯಾರೆಕ್ಟರೈಸೇಷನ್ಸ್ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿದೆ. ಬಟ್ ಎಸ್ಪೆಷಲಿ ವಿನಯ್ ವಿಲ್ ಸ್ಟ್ಯಾಂಡ್ ಔಟ್ ಅಂತಲೇ ಹೇಳ್ಬೋದು. ಅದ್ಭುತವಾದಂಥ ಒಂದು ಸಿನಿಮಾ, ಕನ್ನಡ ಸಿನಿಮಾವನ್ನು ನಾವು ಥಿಯೇಟ್ರಿಗೆ ಬಂದು ನೋಡೋಣ. ಎಲ್ಲರೂ ಬಂದು ಬಲರಾಮ ನೋಡಿ ಥಿಯೇಟ್ರಿಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳನ್ನು ಈಗ ನೋಡಿದ್ವಿ. ಹಿಂಸೆ ಅನ್ನೋದು, ವಾಯ್ಲೆನ್ಸ್, ಕ್ರೈಮ್ ಅನ್ನೋದು ಒಂದು ಕಠೋರವಾದ ವಾಸ್ತವ. ಅದ್ರ ಬಗ್ಗೆ ನಾವು ಎಷ್ಟೇ ಮುಜುಗರ, ಸಂಕೋಚ, ವಾಕರಿಕೆ ನಡೆಸಿದರೂ ಕೂಡ ಆ ಒಂದು ಭೂಗತ ಜಗತ್ತಿನ ಸುತ್ತವೇ ನಾವು ಬದುಕಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ನನ್ನ ಗೆಳೆಯ ಚೈತನ್ಯ ಈ ಹಿಂಸೆಯ ದಿನಗಳನ್ನು ಅತ್ಯಂತ ಕಲಾತ್ಮಕವಾಗಿ ಹೇಳುವಂಥ ಪ್ರಯತ್ನ ಮಾಡಿರೋದು ಇಲ್ಲಿಯ ನನಗೆ ಬಹಳ ಮೆಚ್ಚತಕ್ಕಂಥ ಸಂಗತಿ. ಆರ್ಟಿಸ್ಟಿಕಲಿ ಮೆನ್ಷನ್ ದ ಹೋಲ್ ಕ್ರೈಮ್ ಡ್ರಾಮಾನ. ಇನ್ನೊಂದು, ಆ ಕಾಲಘಟ್ಟದ ಪರಿಕರಗಳನ್ನು ಕಟ್ಟಿರೋದಿದೆಯಲ್ಲ, ವಸ್ತುಗಳನ್ನು, ಆರ್ಟ್ ಡಿಪಾರ್ಟ್ಮೆಂಟು, ಅದು ತುಂಬ ಮನೋಜ್ಞವಾಗಿದೆ. ವಿಶೇಷವಾಗಿ ವಿನೋದ್ ಪ್ರಭಾಕರ್ ಕಣ್ಣಲ್ಲಿರುವ ಬೆಂಕಿ, ಸಹಜವಾದ ಒಂದು ವಿಷಾದ, ಸೇಡು, ಅದು ತುಂಬ ನ್ಯಾಚುರಲ್ ಆಗಿ ಬರ್ತದೆ. ಈ ಚಿತ್ರಕ್ಕೆ ಶುಭ ಕೋರ್ತೇನೆ. ವಾಯ್ಲೆನ್ಸ್ ಮಾಡ್ತಕ್ಕಂಥ ಚಿತ್ರಗಳನ್ನು ಇಷ್ಟು ಕಲಾತ್ಮಕವಾಗಿ ಮಾಡಿದರೆ ಅವುಗಳು ಹೆಚ್ಚು ಆಯಾಮವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಚೈತನ್ಯ ಮತ್ತು ತಂಡಕ್ಕೆ, ನಿರ್ಮಾಪಕರಿಗೆ, ತಂತ್ರಜ್ಞರಿಗೆ, ಕಲಾವಿದರಿಗೆ ನನ್ನ ಪ್ರೀತಿಯ ಅಭಿನಂದನೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚೈತನ್ಯ ಅವರ ನಿರ್ದೇಶನಕ್ಕೆ ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ. ಸೊ ನನಗೆ ಈ ಸಿನಿಮಾ ನೋಡುವಾಗ ಇತ್ತೀಚೆಗೆ ಬಿಡದಿ ಆ ಒಂದು ಹೋರಾಟದಲ್ಲೇ ನಾನಿದ್ದೆ. ಎಲ್ಲೋ ಒಂದು ಕಡೆ ನನಗೆ ತುಂಬ ರಿಲೇಟಬಲ್ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿ ರೈತರ ಭೂಮಿನ ಬಲವಂತವಾಗಿ ಕಿತ್ಕೊಳ್ಳೋಕೆ ನೋಡ್ತಾ ಇದ್ರು, ಇಲ್ಲಿ ಆ ವಟಾರನ ಬಲವಂತವಾಗಿ ಕಿತ್ಕೊಳ್ಳೋಕೆ ನೋಡ್ತಾ ಇದ್ರು. ಅವಾಗಲೂ ಅಸ್ತಿತ್ವಕ್ಕೆ ಹೋರಾಟ, ಇವಾಗಲೂ ಕೂಡ ಅಸ್ತಿತ್ವಕ್ಕೆ ಹೋರಾಟ. ಸೊ ಆ ಸಿನಿಮಾ ನೋಡಿದಾಗ ನನಗೆ ಅದೇ ಕಣ್ಮುಂದೆ ಬರ್ತಾಯಿತ್ತು. ಸೊ ತುಂಬ ಚೆನ್ನಾಗಿದೆ, ತುಂಬ ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದೆ. ಸೊ ನಿರ್ದೇಶಕರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಬಲರಾಮ ಅನ್ನೋ ಪಾತ್ರದಲ್ಲಿ ವಿನೋದ್ ಪ್ರಭಾಕರ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ನಂಗೆ ಅನ್ನಿಸ್ಲಿಲ್ಲ. ಅವ್ರ ಪಾತ್ರದಲ್ಲಿ ಜೀವಿಸಿದ್ದಾರೆ. ಕೊನೆಗೆ ಬರುವಂಥ ಟ್ವಿಸ್ಟ್, ಒಂದು ಕ್ಷಣ ಇಡೀ ಥಿಯೇಟ್ರ್, ನಾವೇನು ಮಾಲಲ್ಲಿ ನೋಡಿದ್ವಿ, ಒಂದು ಕ್ಷಣ ಸ್ತಬ್ಧವಾಗಿತ್ತು. ಅಂದರೆ ಅಷ್ಟು ಹಾರ್ಟ್ ಬ್ರೇಕಿಂಗ್ ಆಗಿದೆ ಕೊನೆಯ ಸೀನ್. ವಿನಯ್ ಅವರು ಕತ್ತಿ ಅನ್ನೋ ಪಾತ್ರದಲ್ಲಿ ಮಾಡಿದ್ದಾರೆ. ಆ ಮ್ಯಾನರಿಸಮು, ತಮಿಳ್ ಮಿಶ್ರಿತ ಕನ್ನಡ ಭಾಷೆ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಲಾಸ್ಟು ದರ್ಶನ್ ಸಿನಿಮಾದಲ್ಲಿ ಅವ್ರನ್ನ ನೋಡಿದ್ದೆ. ಈ ಸಿನಿಮಾದಲ್ಲಿ ಅಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ವಿನಯ್ ಅವರಿದ್ದಾರೆ. ಒಂದು ಒಳ್ಳೆ ಪಾತ್ರದಲ್ಲಿ ವಿನಯ್ ಅವ್ರು ಕಾಣಿಸ್ಕೊಂಡಿದ್ದಾರೆ. ಬಿಗ್ ಬಾಸಿಂದ ಕೂಡ ನನಗೆ ಅವ್ರ ಫೇವ್ರೇಟ್, ಸೀಸನ್ 10ಇಂದ. ಜೊತೆಗೆ ತಾರಾಗಣ ನೋಡ್ತಾ ಹೋದರೆ ತುಂಬ ದೊಡ್ಡ ತಾರಾಗಣ, ಎಲ್ಲರೂ ಕೂಡ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾ ಅಂತೂ ಅದ್ಭುತವಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಗೆದ್ದಂಗೆ ಆಗುತ್ತೆ. ಇನ್ನಷ್ಟು ಹೆಚ್ಚಿನ ಪ್ರಯತ್ನಗಳಾಗತ್ತೆ. ಸೊ
ಐ ವಿಶ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಆ ದಿನಗಳಿಂದ ಹಿಡಿದು ಬಲರಾಮನ ತುಂಬ ಚೆನ್ನಾಗಿ ಆ ಒಂದು ಕ್ಯಾರಿ ಬಲರಾಮನ ತನಕ ತುಂಬ ಚೆನ್ನಾಗಿ ತೋರಿಸಿದ್ರು ಚೈತನ್ಯ ಅವರು. ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದೊಂದು ಕ್ಯಾರೆಕ್ಟ್ರನ್ನ ಹ್ಯಾಂಡ್ ಪಿಕ್ ಅಂತ ನೀಟಾಗಿ ನೋಡೋದೇ ಗೊತ್ತಾಗುತ್ತೆ. ವಿನೋದ್ ಅವರಂತೂ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ. ಅದರ ಜೊತೆಗೇ ಅದ್ರ ಪಕ್ಕ ಟಕಾಫರ್ ಕೊಡೋದಕ್ಕೆ ನಮ್ಮ ವಿನಿ ಕತ್ತಿ ಥರ ನಿಂತ್ಕೊಂಡಿದ್ದಾರೆ ಆಪೋಸಿಟ್ಟು. ಒಂದೊಂದು ಕ್ಯಾರೆಕ್ಟ್ರನ್ನು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇಲ್ಲೇ ಇಡೀ ಸೂಪರ್. ಸೊ ಒಂದೊಂದು ಕ್ಯಾರೆಕ್ಟ್ರು ಕೂಡ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಇಂಥ ಒಂದು ನಾರ್ಮಲಿ ಚೈತನ್ಯ ಅವ್ರದ್ದು ಒಂದು ಪ್ಯಾಟರ್ನ್ ಆಫ್ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಪ್ರತಿಯೊಂದನ್ನು ಆರಾಮಾಗಿ ಎಲ್ರಿಗೂ ತಿಳಿಯೋ ಥರ ಅವರು ಒಂದು ಕತೆ ಹೇಳೋವಂಥ ಒಂದು ಪ್ಯಾಟರ್ನ್ ಇರುತ್ತೆ. ಈ ಸಿನಿಮಾದಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಹೇಳಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ಕೂಡ ಇಟ್ಟಿದ್ದಾರೆ. ಅದನ್ನು ತಾವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆಲ್ರಿಗೂ ಅರ್ಥ ಆಗೋದು. ಬಲರಾಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಒಂದು ಒಳ್ಳೆಯ ಸಿನಿಮಾಗೆ ತಾವೆಲ್ಲರೂ ಜೀವ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಐ ಥಿಂಕ್ ಈ ಸಿನಿಮಾ ವಾಪಸ್ ನಮ್ಮ ಕೆ ಎಮ್ ಚೈತನ್ಯಗೆ ಇಟ್ ಇಸ್ ಹೋಮ್ ಕಮಿಂಗ್ ಅಂತ ಅನ್ಸುತ್ತೆ. ಯಾಕಂದರೆ ಇದು ಅವ್ರದ್ದು ಮೋಸ್ಟ್ ಕಂಫರ್ಟಬಲ್ ಜಾನ್ರ್ ಆಫ್ ಸ್ಟೋರಿ ಟೆಲ್ಲಿಂಗ್ ಇದು. ಆ್ಯಂಡ್ ಸಿನಿಮಾ ನೋಡಿದ್ಮೇಲೆ ಈ ಕ್ಯಾರೆಕ್ಟರ್ನ ವಿನೋದ್ ಸರ್ ಬಿಟ್ಟು ಇನ್ಯಾರು ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಈ ಸಿನಿಮಾ ನೋಡೋದ್ಮೇಲೆ ನನಗೆ ಮೈ ಗುಡ್ ಓಲ್ಡ್ ಫ್ರೆಂಡ್ ವಿನಯ್ಗೆ ನಾನು ಯಾವಾಗಲೂ ಹೇಳ್ತೀನಿ, ನೀನು ವಿಲನ್ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಫೈನಲಿ ಹೀಸ್ ಡನ್ ಇಟ್. ಆ್ಯಂಡ್ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ ಈ ವಿಲನ್ಗಳ ಕೊರತೆ ಇದಕ್ಕೆ ಐ ಥಿಂಕ್ ಹೀಸ್ ಗೋಯಿಂಗ್ ಟು ಆ್ಯಡ್ ಅ ಲಾಟ್ ಆಫ್ ವ್ಯಾಲ್ಯೂ ಟು ದ್ಯಾಟ್ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಟೈಮ್ ಆ್ಯಂಡ್ ಅಗೇನ್ ನಾವು ಪ್ರತಿ ಸಿನಿಮಾ ಬಂದು ನೋಡಿದಾಗೂ ನಾವು ಎಲ್ಲರಿಗೂ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದರೆ ಸಿನಿಮಾ ಅನ್ನೋದು ಇಟ್ ಈಸ್ ಮೆಂಟ್ ಫಾರ್ ಥಿಯೇಟರ್ ವ್ಯೂಯಿಂಗ್. ಸ್ವಲ್ಪ ದಿವಸ ಆದಮೇಲೆ OTTಗೆ ಬರುತ್ತೆ, $120 ಸಬ್ಸ್ಕ್ರಿಪ್ಷನ್ ಫೀಸ್ ಕೊಟ್ಬಿಟ್ಟು ಮನೆಯಲ್ಲೇ ನೋಡೋಣ 45 ಇಂಚ್ ಟಿವಿಯಲ್ಲಿ. ಸೊ ಅದು ಬಿಟ್ಬಿಟ್ಟು ಥಿಯೇಟ್ರಿಗೆ ಬಂದುಬಿಟ್ಟು ಒಂದು ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಅದನ್ನೇ ಕೇಳ್ಕೊಳ್ಳೋದು ವಿತ್ ಎವ್ರಿ ಅದರ್ ಫಿಲ್ಮ್. ಆ್ಯಂಡ್ ಈ ಸಿನಿಮಾ ಅಂತೂ ಡೆಫಿನೆಟ್ಲಿ ಇದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರೋ ಸಿನಿಮಾ. ಸಂತೋಷ್ ನಾರಾಯಣ್ ಅವ್ರ ಮ್ಯೂಸಿಕ್ ಇರ್ಬೋದು, ವೇಣು ಸರ್ ಸಿನಿಮಾಟೋಗ್ರಫಿ ಇರ್ಬೋದು, ಎವ್ರಿಥಿಂಗ್ ಇದು ಇಟ್ಸ್ ಅ ಥಿಯೇಟರ್ ಎಕ್ಸ್ಪೀರಿಯನ್ಸ್. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಪ್ರತಾಪ್ ಮಾತ್ರ ಪೊಲೀಸ್ ಕ್ಯಾರೆಕ್ಟ್ರಿಗೆ ಮಾಡಿಸಿರೋ ಥರ ಇದ್ದಾರೆ ಈ ಸಿನಿಮಾದಲ್ಲಿ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಯಾರೆಕ್ಟ್ರು ಪ್ರತಾಪ್ ಡನ್ ಸೂಪರ್. ನಮಸ್ಕಾರ. ಆ ದಿನಗಳು ಸಿನಿಮಾ ನೋಡಾದ್ಮೇಲೆ ಚೈತನ್ಯ ಸರ್ ಅಂದರೆ ಅದಕ್ಕಿಂತ ಮುಂಚೆ ರಂಗಭೂಮಿಯಲ್ಲಿ ಭೇಟಿ ಆಗ್ತಿದ್ದೆ ಚೈತನ್ಯ ಸರ್ನ. ಬಟ್ ಚೈತನ್ಯ ಸರ್ದು ಈಗ ಬಲರಾಮನ ದಿನಗಳು ನೋಡಾದ್ಮೇಲೆ ಅವರಿಗೆ ಅಂದರೆ ತುಂಬಾ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಅಂತ ಅನಿಸ್ತು. ಅಂದರೆ ಒಂದು ರಿಯಲ್ ಸ್ಟೋರಿಗಳನ್ನ ಇಟ್ಕೊಂಡು ನೈಜ ಕಥೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಆ ನೈಜ ಕಥೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದ್ರಲ್ಲಿ ಆ 80ಸ್ಗೆ ತೊಗೊಂಡೋಗೋದಿದೆಯಲ್ಲ, ಆ 80s ಸೆಟ್ ಹಾಕಿ ಆ 80ಸ್ಗೆ ತೊಗೊಂಡೋಗಿರೋದ್ರಲ್ಲಿ ಆ ಡೈರೆಕ್ಟ್ರು ವಿಶ್ವಾಸ್ ಇರ್ಬೋದು, ಆಮೇಲೆ ವೇಣು ಸರ್ DOP ಇರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟು ವಿನೋದ್ ಸರಿಂದ ಹಿಡಿದು ಆ ಚಿಕ್ಕ ಪಾತ್ರಗಳು ಮಾಡಿದ್ದವರು ಪ್ರತಿಯೊಬ್ಬರೂ ಅಂದರೆ ದಿನೇ ಇರ್ಬೋದು, ರಜತ್ತದು ಒಂದು ಸಣ್ಣ ಪಾತ್ರ ಇಡೀ ಸಿನಿಮಾ ಕಾಣಿಸ್ಕೊಳ್ತಲ್ಲ. ಬಟ್ ಇಲ್ಲ, ಚೆನ್ನಾಗಿ ಫೈಟ್ ಮಾಡಿದ್ದಾರೆ. ಒಂದು ಸೀನ್ ಬಂದರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ நல்லா இருக்குதுப்பா, நல்லா பண்ணியிருக்கிறேன், எவ்வளோ வாட்டி ஆச்சு ಒರೆಸ್ಕೊಳ್ಳೋದೇ ಆಗೋಯ್ತಲ್ಲ ಕ್ಯಾರೆಕ್ಟ್ರು. ನೀನೇ ಇನ್ಸ್ಪಿರೇಷನ್ ಅಂತ. ನೆಕ್ಸ್ಟ್ ನಾವು ವಿನಯ್ ಹೀರೋ ಅಕಸ್ಮಾತ್ ನೀನೇ ವಿಲನ್ನು, ಅವಾಗ ಈ ಮಾತು ನಾವು ಹೇಳ್ತೀವಿ. ಅವ್ನ ಕ್ಯಾರೆಕ್ಟರ್ ಇನ್ಸ್ಪಿರೇಷನ್ ಅಲ್ಲ ಚೆನ್ನಾಗಿ. ನಿನ್ನ ಪಾತ್ರ ಕಟ್ಟಾಕ್ಬಿಟ್ಟು ಹೊಡೆಸ್ಕೊಳ್ಳೋದು ಅವನಿಂದಾನೆ ಚಾವಟಿ ನಾನೇ ಕಳ್ಸ್ಕೊಟ್ಟಿದ್ದೆ. ಬಟ್ ಚೆನ್ನಾಗಿತ್ತು. ಬಟ್ ಪ್ರತಿಯೊಬ್ಬರೂ ವಿನೋದ್ ಸರ್ ಪಕ್ಕದಲ್ಲಿ ಅಂದರೆ ಫ್ರೆಂಡ್ಸ್ ಎಲ್ಲ ಆ್ಯಕ್ಟ್ ಮಾಡಿದಾರಲ್ಲ, ಅವರು ಪ್ರತಿಯೊಬ್ಬರೂ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಒಳ್ಳೇದಾಗಬೇಕು. ಪ್ರೊಡ್ಯೂಸರ್ಸಿಗೆ ಆ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ದುಡ್ಡು ಬಂದರೆ ಆ ಪ್ರೊಡ್ಯೂಸರ್ಸು ಇನ್ನೂ ಒಂದಷ್ಟು ಹಲವಾರು ಸಿನಿಮಾಗಳನ್ನು ಮಾಡ್ತಾರೆ. ಯಾಕಂದರೆ ನಾವು ಪ್ರತಿ ಸಲನೂ ಬಂದಾಗ ನಾವು ಕೇಳ್ಕೊಳ್ಳೋದು ಇಷ್ಟ ಪ್ರೇಕ್ಷಕರಲ್ಲಿ, ನೀವು ಬಂದು ಸಿನಿಮಾ ನೋಡಬೇಕಾದ್ರೆ ನೀವು ಕೊಡೋ ಟಿಕೆಟ್ ದುಡ್ಡು ₹100 ಇದೆಯಲ್ಲ, ಆ ₹100 ನಾವು ಮೀಡಿಯಾದವ್ರು ಇರ್ಬೋದು ಅಥವಾ ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರತಿಯೊಬ್ಬರು ನಿಮ್ಮಿಂದನೇ ಬದುಕ್ತಿರೋದು. ನೀವು ಬನ್ನಿ, ಥಿಯೇಟರ್ಗಳಿಗೆ ಬನ್ನಿ, ಸಿನಿಮಾ ನೋಡಿ, ನಮ್ಮ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬಲರಾಮನ ದಿನಗಳು ಎಷ್ಟು ಆ ಟೈಟಲ್ಗೆ ಏನು ಆ್ಯಪ್ಟ್ ಆಗುತ್ತೋ ಅದೇ ರೀತಿ ಮೂವಿ ಇದೆ. ಚೈತನ್ಯ ಅವ್ರ ಡೈರೆಕ್ಷನ್ ಆಯಿತು, ವಿನೋದ್ ಪ್ರಭಾಕರ್ ಸರ್ ಆ್ಯಕ್ಟಿಂಗ್ ಆಯಿತು, ತುಂಬ ರಿಯಲಿಸ್ಟಿಕ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸಲ್ಲಿ ವಿನಯ್ ಯಾವತ್ತೂ ನಾನು ವಿಲನ್ ಅಂತ ಹೇಳ್ತಾನೆ ಇದ್ದರು. ಅದೇ ರೀತಿ ಈ ಮೂವಿಲಿ ಒಂದು ತಮಿಳ್ ಸ್ಲ್ಯಾಂಗಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ವಿನಯ್ ಅವರು. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ.
ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಬನ್ನಿ ಅಂತ ನಾವು ಹೇಳ್ತೀವಿ, ಬಟ್ ಈ ಥರ ಮೂವಿ ನಿಜವಾಗ್ಲೂ ಗೆಲ್ಲಬೇಕು. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಒಳ್ಳೆ ಸ್ಕ್ರೀನ್ ಪ್ಲೇ, ರಿಯಲಿಸ್ಟಿಕ್ ಆಗಿ ಮೂಡಿ ಬಂದಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ ಮೂವಿ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಅಂತ ಹೇಳ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ತುಂಬ ನ್ಯಾಚುರಲ್ ಆಗಿ, ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿರುವಂಥ ಸಿನಿಮಾ. KM ಚೈತನ್ಯ ಸರ್ ಆ ದಿನಗಳು ಆದಮೇಲೆ ಆ ದಿನಗಳು ಕೂಡ ತುಂಬ ರಿಯಲಿಸ್ಟಿಕ್ ಆಗಿ ಬಂದಿತ್ತು. ಈಗ ಅದೇ ರೀತಿ ಬಲರಾಮನ ದಿನಗಳು ಕೂಡ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಸಚ್ ಅ ಫಂಟ್ಯಾಸ್ಟಿಕ್ ಡಿರೆಕ್ಷನ್ ಆ್ಯಂಡ್ ನರೇಷನ್ ಅಂತಲೇ ಹೇಳ್ಬೋದು. ಹಾಗೆ ವಿನೋದ್ ಪ್ರಭಾಕರ್ ಸರ್ ಆ್ಯಸ್ ಯೂಶುವಲ್ ವಾಟ್ ಅ ಪರ್ಫಾರ್ಮರ್. ಆ್ಯಂಡ್ ಹಾಗೆ ಎಲ್ಲರೂ ಹೇಳ್ತೀವಿ ಈಸ್ ಅನ್ ವರ್ಸಟೈಲ್ ಆ್ಯಕ್ಟರ್ ಅಂತ. ಅಷ್ಟು ಚೆನ್ನಾಗಿ ಅವರು ಪಾತ್ರನ ನಿಭಾಯಿಸಿದ್ದಾರೆ ಆ್ಯಂಡ್ ತುಂಬ ನ್ಯಾಚುರಲ್ ಆಗಿದೆ. ಅವರ ಪರ್ಫಾರ್ಮೆನ್ಸ್ನ ನಾವು ಥಿಯೇಟರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಷ್ಟು ಅದ್ಭುತವಾದ ಕಲಾವಿದ, ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವರಷ್ಟೇ ಅಲ್ಲ, ಸಿನಿಮಾದಲ್ಲಿ ತುಂಬ ಜನ ಸ್ನೇಹಿತರಿದ್ದಾರೆ, ಎಲ್ಲರೂ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ವಿನಯ್ ಅವ್ರದ್ದು ಆ್ಯಕ್ಟಿಂಗ್ ಕೂಡ, ಆ್ಯಂಡ್ ಅವರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವರ ಪಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗೆ ನನ್ನ ಸ್ನೇಹಿತೆ ವಂದಿತಾ ಅವರು ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಶಿ ಲುಕ್ಸ್ ಅಮೇಝಿಂಗ್. ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು ನನ್ನ ಫ್ರೆಂಡ್ ಲೇಖಾ, ಹಾಗೆ ಅವ್ರ ಹಸ್ಬೆಂಡ್ ಶ್ರೇಯಾಸ್ ಅವರು. ಅವ್ರಿಗೆ ಒಳ್ಳೆಯದಾಗಲಿ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆ್ಯಂಡ್ ಅವರ ಒಂದು ಪ್ರೊಡಕ್ಷನಲ್ಲಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ, ಎಲ್ರಿಗೂ ಅವಕಾಶ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಬಲರಾಮನ ದಿನಗಳು ನೀವು ಸಿನಿಮಾನ ಥಿಯೇಟರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅಷ್ಟು ಅದ್ಭುತವಾದ ಕತೆ. ಸಿನಿಮಾ ನೋಡಬೇಕಾದ್ರೆ ನನಗನ್ಸಿದ್ದು ಸಿನಿಮಾ ನೋಡ್ತಿದ್ದೀನಿ ಅಂತ ಅನಿಸ್ತಾ ಇರಲಿಲ್ಲ. ಲಿಟ್ರಲಿ ಫೀಲ್ ಮಾಡ್ತಾ ಇದ್ದೆ ನಾನು, ಎಲ್ಲರೂ ನಮ್ಮ ಕಣ್ಮುಂದೆ ನಡೀತಾ ಇದೆಯೋ ಅನ್ನೋಷ್ಟು ನ್ಯಾಚುರಲಾಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ. ನಮ್ಮನ್ನು ನೋಡಿ ಉರ್ಕೊಳ್ಳೋದಿರ್ಬೋದು, ಅಥವಾ ಬೆನ್ನಿಗೆ ಚೂರಿ ಹಾಕೋದಿರ್ಬೋದು, ನಮಗೆ ಮೋಸ ಮಾಡೋದಿರ್ಬೋದು, ಅವರೆಲ್ಲರೂ ನಮ್ಮವರೇ ಆಗಿರ್ತಾರೆ. ಹಾಗೆ ನಮ್ಮ ಹತ್ರ ಯಾವತ್ತೋ ಒಂದಿನ ಹೆಲ್ಪ್ ಮಾಡಿಸ್ಕೊಂಡವರೇ ಆಗಿರ್ತಾರೆ ಅನ್ನೋ ಒಂದು ಬ್ಯೂಟಿಫುಲ್ ಮೆಸೇಜ್ನ ಕೊಟ್ಟಿದ್ದಾರೆ. ಅದೇನು ಅಂತ ನೀವು ಸಿನಿಮಾದಲ್ಲಿ ಬಂದು ನೋಡಬೇಕು. ಒಟ್ಟಾರೆ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಆ್ಯಂಡ್ ಪರ್ಫಾರ್ಮರ್ಸ್ ಯಾರ್ಯಾರಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ, ಸಿನಿಮಾನ ಥಿಯೇಟರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆ ದಿನಗಳು ಸಿನಿಮಾ ನಾನು ಮೊದಲ ದಿನವೇ ನೋಡಿದ್ದೆ. ಅದು ಭಾಳ ಇಂಪ್ಯಾಕ್ಟ್ ಮಾಡಿದಂಥ ಸಿನಿಮಾ. 80-90ರ ದಶಕವನ್ನು ಭಾಳ ಅದ್ಭುತವಾಗಿ ಪೋರ್ಟ್ರೇಟ್ ಮಾಡಿದರು. ಈ ಸಿನಿಮಾ ಕೂಡ ಅದೇ ಕುತೂಹಲದಲ್ಲಿ, ಬಲರಾಮನ ದಿನಗಳು ಕೂಡ ಅದೇ ಕುತೂಹಲದಲ್ಲಿ ಬಂದೆ. ನನಗೆ ಭಾಳ ಆ ದಿನಗಳನ್ನು ನೆನಪಿಸ್ತು. ಯಾಕೆಂದರೆ 90ಸಲ್ಲಿ ನಾವೆಲ್ಲ ಶಾಲೆಯಿಂದ ಆಗಷ್ಟೇ ಕಾಲೇಜಿಗೆ ಬರ್ತಾಯಿದ್ದಂಥ ದಿನಗಳು. ಬಲರಾಮನ ಆ ಕಥೆಯಲ್ಲಿ ಬರುವಂಥ ಅನೇಕ ಪಾತ್ರಗಳು ಅಥವಾ ಆ ಸನ್ನಿವೇಶದಲ್ಲಿ ಇದ್ದಂಥವ್ರು, ನೋಡಿದ್ದವರು, ರೀತಿ ಸಾಕ್ಷಿ ಪ್ರಜ್ಞೆ ಆಗಿ ಇದ್ದಂಥವ್ರು. ಬನ್ನಿ. ಹಾಗಾಗಿ ಭಾಳ ಚೆನ್ನಾಗಿದೆ. ಒಂದು ಒಳ್ಳೆ ಎಮೋಷನ್ ಕೂಡ ಇರುವಂಥ ಸಿನಿಮಾ. ಪಾತ್ರಗಳು, ಎಲ್ಲ ಪಾತ್ರಗಳನ್ನು, ಬೇರೆ ಬೇರೆ ಸಣ್ಣ ಸಣ್ಣ ಪಾತ್ರಗಳಾದರೂ ಕೂಡ ಆ ಪಾತ್ರಗಳೆಲ್ಲ ನೆನಪುಳಿಯೋ ಹಾಗೆ ಇರೋವಂಥದ್ದು. ತುಂಬ ಚೆನ್ನಾದ ಒಳ್ಳೆಯ ಕ್ಯಾನ್ವಸ್ ಇದೆ ಸಿನಿಮಾಗೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇಂಥ ಸಿನಿಮಾಗಳನ್ನು ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆ ಉದ್ಭವ ಆದರೆ ಒಂದೇ, ನಮಗೆಲ್ರಿಗೂ ಒಂದು ನಾಸ್ಟಾಲ್ಜಿ ಅಂತೀವಲ್ಲ, 80-90ರ ದಶಕದ ಬೆಂಗಳೂರು ಮತ್ತು ವ್ಯಕ್ತಿಗಳು, ಪಾತ್ರಗಳು, ಭೂಗತ ಲೋಕದ ಪಾತ್ರಗಳು, ಅವುಗಳನ್ನು ನೋಡೋದೊಂದು ಥ್ರಿಲ್. ಆ ಥ್ರಿಲ್ಲನ್ನು ಈ ಸಿನಿಮಾದ ಮೂಲಕ ಪೂರೈಸಿದ್ದಾರೆ ಚೈತನ್ಯ ಅವರು. ನೋಡಿ, ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ನಾನು ಇತ್ತೀಚಿನ ದಿನಗಳಲ್ಲಿ ಅನ್ನೋದಕ್ಕಿಂತ ಇತ್ತೀಚಿನ ವರ್ಷಗಳಲ್ಲಿ ನೋಡಿರುವಂಥ ಒಂದು ಬೆಸ್ಟ್ ಗ್ಯಾಂಗ್ಸ್ಟರ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ದಿನಗಳು ಚೈತನ್ಯವರು ಮಾಡಿರುವಂಥ ಸಿನಿಮಾ. ಆ ದಿನಗಳು ಸಿನಿಮಾ ಅವತ್ತಿಗೆ ಎಷ್ಟು ಚೆನ್ನಾಗಿತ್ತು ಅದರ 4ರಷ್ಟು ಚೆನ್ನಾಗಿದೆ ಬಲರಾಮನ ದಿನಗಳು. ಈ ಸಿನಿಮಾದಲ್ಲಿ ಮಾಡಿರೋ ಕಲಾವಿದರಾಗಿರ್ಬೋದು, ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಅಂತ ನೆನೆಸ್ತಾ ಇಲ್ಲ. ಸ್ಕ್ರೀನ್ ಮೇಲೆ ನಾವು ಆ ಪಾತ್ರಗಳನ್ನು, ಅಂದರೆ 70-80ರ ದಶಕದ ಏನು ಆ ವಾತಾವರಣ ಮತ್ತು ಅಲ್ಲಿರುವಂಥ ಪಾತ್ರಗಳನ್ನ ಕಣ್ಮುಂದೆನೇ ನಡೀತಾ ಇರೋಷ್ಟು ನೈಜವಾಗಿ ಕಟ್ಕೊಟ್ಟಿದ್ದಾರೆ. ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬಾ ಚೆನ್ನಾಗಿದೆ. ಮತ್ತು ಎಲ್ಲದಕ್ಕಿಂತ ಫೈನಲ್ ಆಗಿ ಈ ಸಿನಿಮಾನ ನೆರೇಟ್ ಮಾಡಿರೋ ರೀತಿ ಚೈತನ್ಯ ಅವರು ತುಂಬ ಅದ್ಭುತವಾಗಿ ನೆರೇಟ್ ಮಾಡಿದ್ದಾರೆ. ಸೊ ಮತ್ತು ಥಿಯೇಟ್ರ್ನಲ್ಲೇ ನೋಡಬೇಕಾದಂಥ ಒಂದು ಸಿನಿಮಾ ಇದು. ಎಲ್ಲೋ ನಾನು OTTನಲ್ಲಿ ಬಂದಾಗ ನೋಡ್ತೀನಿ, TV ನಲ್ಲಿ ಬಂದಾಗ ನೋಡ್ತೀನಿ ಅನ್ನೋದು ಬಿಟ್ಟು ಥಿಯೇಟ್ರ್ನಲ್ಲಿ ಈ ಸಿನಿಮಾನ ಬಂದು ನೋಡಿ ಈ ಥರದ ಒಳ್ಳೆಯ ಸಿನಿಮಾಗಳನ್ನ ಎಂಕರೇಜ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.
ಆ ದಿನಗಳು ನಂತರ ಚೈತನ್ಯವರು ಮತ್ತೊಂದು ಕಲ್ಟ್ ಸಿನಿಮಾ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದೇ ಕತೆ ಬಹುಶಃ ಕೆಲವರು ನಿರ್ಮಾಪಕರ ಕೈಯಲ್ಲಿ ಒಂದು ಮಾಸ್ ಎಂಟರ್ಟೈನರ್ ಸಿನಿಮಾ ಆಗ್ಬೋದು, ಆದರೆ ಚೈತನ್ಯ ಅವ್ರ ಕೈಯಲ್ಲಿ ಇದೊಂದು ಕಲ್ಟ್ ಸಿನಿಮಾ ಆಗಿದೆ. ಅದ್ಭುತವಾಗಿದೆ. ಏನು 85ರ ದಶಕ ಆ ಸಮಯದಲ್ಲಿ ಬೆಂಗಳೂರನ್ನು ಕಣ್ಮುಂದೆ ಬರೋ ಥರ ಚಿತ್ರಿಸಿದ್ದಾರೆ. ಎಲ್ಲೂ ಒಂದು ಸಿನಿಮಾ ನೋಡ್ತಿದ್ದೀವಿ ಅನ್ಸಲ್ಲ, ನಮ್ಮ ಕಣ್ಣೆದುರುಗಡೆ ಎಲ್ಲ ಘಟನಾವಳಿಗಳು ನಡೀತಾ ಇದೆ ಅನ್ನೋ ಥರ ಭಾಸವಾಗುತ್ತೆ. ಪರ್ಫಾರ್ಮೆನ್ಸಿಂದ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಅಥವಾ ಆ ಇರಾನ ಮರುಸೃಷ್ಟಿ ಮಾಡೋದಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಫುಲ್ ಮಾರ್ಕ್ಸ್ ಕೊಡ್ಬೋದಾದಂಥ ಸಿನಿಮಾ. ಖಂಡಿತವಾಗೂ ಇದೊಂದು ಕನ್ನಡ ಹೆಮ್ಮೆಯ ಸಿನಿಮಾ. ಏನಂದರೆ ಈಗ ಕನ್ನಡಿಗರು ಇದನ್ನು ನೋಡಿ ಗೆಲ್ಸ್ಕೊಳ್ತಿದ್ರೆ ಖಂಡಿತ ತಪ್ಪು ಚಿತ್ರಪ್ರೇಮಿಗಳದೇ ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ಎಫರ್ಟು, ಅಷ್ಟು ಒಂದು ಸೃಜನಶೀಲತೆ ಅಥವಾ ಅಷ್ಟೊಂದು ಮೇಕಿಂಗ್ ಕ್ವಾಲಿಟಿ ಈ ಸಿನಿಮಾದಲ್ಲಿದೆ. ಯಾವ ಭಾಷೆಯ ಸಿನಿಮಾಗಳಿಗೆ ಬೇಕಾದರೂ ಇದನ್ನು ಮುಂದಿಟ್ಟು ನಾವು ತೋರಿಸ್ಬೋದಾದಂಥ, ಹೆಮ್ಮೆ ಪಡ್ಬೋದಾದ ಸಿನಿಮಾ. ರೌಡಿಸಮ್ ಸಿನಿಮಾ ಅಂದ ತಕ್ಷಣ ರೌಡಿಸಮ್ನ ವೈಭವೀಕರಿಸುವ ಪ್ರಶ್ನೆ ಇಲ್ಲ ಇಲ್ಲಿ. ಈ ಸಿನಿಮಾ ನೋಡಿದ ನಂತರ ಅದು ಮಾಡಬಾರ್ದು ಅಂತಲೇ ಅನಿಸುತ್ತೆ ಹೊರತು ಯಾರಿಗೂ ವೈಭವೀಕರಿಸುವಂಥ ಪ್ರಶ್ನೆ ಇಲ್ಲ. ಭಾಳ ಅದ್ಭುತವಾದ ಸಿನಿಮಾ. ದಯವಿಟ್ಟು ಈ ಸಿನಿಮಾನ ನಾವೆಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಬೇಕು. ಯಾಕಂದರೆ ಆ ಎಕ್ಸ್ಪೀರಿಯನ್ಸ್ ಸಿಗೋದು ಥಿಯೇಟ್ರಲ್ಲೇ. ನೀವು ಯಾವುದೇ ಸಣ್ಣ ಪರದೆಯಲ್ಲಿ ನೋಡಿದ್ರೆ ಖಂಡಿತವಾಗಿ ಇದರ 100% ರಸ ಸ್ವಾದ ಮಾಡೋಕ್ಕೆ ಸಾಧ್ಯ ಆಗಲ್ಲ. ದಯವಿಟ್ಟು ಬಲರಾಮನ ದಿನಗಳು ಕನ್ನಡದ ಒಂದು ಅದ್ಭುತ ಸಿನಿಮಾ, ತಾಂತ್ರಿಕವಾಗಿ ಬಹಳ ಮೇಲ್ಮಟ್ಟದಲ್ಲಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಸಿನಿಮಾದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಸಿನಿಮಾದ ಒಂದೇ ಒಂದು ಸಮಸ್ಯೆ ಏನಂದರೆ, ಈ ಸಿನಿಮಾ ಕನ್ನಡ ಸಿನಿಮಾ ಆಗಿದೆ. ಬೇರೆ ಭಾಷೆಯ ಸಿನಿಮಾ ಆಗಿದ್ದಿದ್ರೆ ನಾವೆಲ್ಲರೂ ನಮಗೆ ಉತ್ಪ್ರೇಕ್ಷೆ ಮಾಡಿಕೊಂಡು ನಮ್ಮ ಸೋಷಿಯಲ್ ಮೀಡಿಯಾನ, ನಮ್ಮ ಟೈಮನ್ನು ಎಲ್ಲದನ್ನು ಬಳಸಿ ಈ ಸಿನಿಮಾನ ನಾವೇ ಪ್ರಚಾರ ಮಾಡ್ತಾ ಇದ್ವಿ. ಆದರೆ ಇದು ಕನ್ನಡ ಸಿನಿಮಾ ಆಗಿರೋದ್ರಿಂದ ಒಬ್ಬ ನಿರ್ದೇಶಕ ಇಷ್ಟು ಸೃಜನಶೀಲವಾಗಿ ಒಂದು ಸಿನಿಮಾ ಮಾಡಿ ಇಷ್ಟು ಜನರನ್ನ ಕರೆದು ಸಿನಿಮಾ ತೋರಿಸಿದ ಮೇಲೆ ಕಲೆಕ್ಷನ್ ಬರ್ತಾ ಇಲ್ಲ, ಮುಂದಿನ ವಾರಕ್ಕೆ ಸಿನಿಮಾ ಉಳಿಸ್ಕೋಬೇಕು ಅಂದರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ನಾನು ಕ್ರೈಮ್ ಜರ್ನಲಿಸ್ಟಾಗಿ 28 ವರ್ಷ ಕೆಲಸ ಮಾಡಿದ್ದೀನಿ. ಇವರೆಲ್ಲರೂ ಆಲ್ಮೋಸ್ಟ್ ನೋಡಿದ್ದೀನಿ. ಇವರೇನು ಶಿವರಾಜ್ ಅಂತ ಹೇಳ್ತಾ ಇದ್ದಾರೆ, ಅಜೀಮ್ ಅಂತ ಹೇಳ್ತಾ ಇದ್ದಾರೆ, ಬಲರಾಮ ಅಂತ ಕ್ಯಾರೆಕ್ಟರ್ ಹೇಳ್ತಾ ಇದ್ದಾರೆ, ಶಶಿಧರ್ ಅಂತ ಹೇಳ್ತಾ ಇದ್ದಾರೆ, ಕತ್ತಿ ಅಂತ ಹೇಳ್ತಾ ಇದ್ದಾರೆ, ಏನು ಆಫೀಸರ್ಸ್ ಕ್ಯಾರೆಕ್ಟರ್ ಬರ್ತಾ ಇದೆ. ಎಲ್ಲರೂ ನಾನು ಆಲ್ಮೋಸ್ಟ್ 90% ಜನರನ್ನು ನೋಡಿದ್ದೀನಿ. ಒಬ್ಬ ಸಿನಿಮಾದ ನಿರ್ದೇಶಕ ಡಿಸಾನೆಸ್ಟ್ ಆಗ್ಬೋದಾಗಿತ್ತು, ಅಪ್ರಾಮಾಣಿಕ ಆಗ್ಬೋದಾಗಿತ್ತು. ಒಂದಷ್ಟು ಚಪ್ಪಾಳೆಗಳಿಗೋಸ್ಕರ, ಒಂದಷ್ಟು ಕಮರ್ಷಿಯಲ್ ಪಾಯಿಂಟ್ಗಳಿಗೋಸ್ಕರ ಈ ಸಿನಿಮಾದಲ್ಲಿ ತುಂಬ ಸ್ಕ್ರಿಪ್ಟ್ ಟೈಮಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಉತ್ಪ್ರೇಕ್ಷೆ ಮಾಡ್ಬೋದಾಗಿತ್ತು, ಮ್ಯಾಗ್ನಿಫಿಕೇಷನ್ ಮಾಡ್ಬೋದಾಗಿತ್ತು, ಬೇರೆ ಏನೆಲ್ಲ ಮಾಡ್ಬೋದಾಗಿತ್ತು. ಆದರೆ ಚೈತನ್ಯ ಈ ಸಿನಿಮಾ ತಂಡ ಏನು ಮಾಡಿದ್ದಾರೆ ಅಂದರೆ ಒಂದು ಪ್ರಾಮಾಣಿಕವಾದಂಥ, ನೈಜವಾದಂಥ ಒಂದು ಪ್ರಯತ್ನನ ಮಾಡಿದ್ದಾರೆ. ಈ ಸಿನಿಮಾ ನೋಡಿದಾಗ ನನಗೆ ಅನಿಸಿದ್ದಿಷ್ಟೇ, ರಕ್ತ ಕೇವಲ ಬಣ್ಣ ಅಲ್ಲ, ಅದು ಬದುಕು ಕೂಡ ಆಗಿರುತ್ತೆ. ನನಗೆ ಗೊತ್ತಿರೋಂಗೆ ಬಲರಾಮ ಮೋಸ್ಟ್ ಸ್ಟೈಲಿಶ್ ರೌಡಿಯಾಗಿದ್ದ. ಅವನ ಜೀವನನೇ ತುಂಬ ಬೇರೆ ಥರ ಇತ್ತು. ಫಸ್ಟ್ ಒಂದು ಡಿಸ್ಕ್ಲೇಮರ್ ಆಗ್ತಾರೆ ಚೈತನ್ಯ. ನಾನು ಇಲ್ಲಿ ಇದ್ದಿದ್ರೆ ಅವ್ರನ್ನ ನೇರವಾಗಿ ಕೇಳ್ತಾ ಇದ್ದೆ, ಯಾಕೆ ಡಿಸ್ಕ್ಲೇಮರ್ ಆಗ್ತಾರೆ ಗೊತ್ತಿಲ್ಲ, ಇದು ಕಾಲ್ಪನಿಕ ಕತೆ, ಈ ಕತೆ ಸತ್ಯ ಕತೆ ಅಲ್ಲ, ವಾಸ್ತವಾಂಶಕ್ಕೆ ದೂರ ಇದೆ, ನಾವೊಂದು ಕ್ರಿಯೇಟಿವ್ ಮಾಡಿದ್ದೀವಿ ಅಂತ. ಇಲ್ಲ, ಇದು ಸತ್ಯವಾದ್ದೇ ಕತೆ, ನಮ್ಮ ನಡುವೆನೇ ನಡೆದಿರೋ ಕತೆ. ಆ ಕಾನೂನು ಪ್ರಕಾರನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಜೀವಂತವಾಗಿ ಎರಡೂ ಕಾಲಘಟ್ಟನ ನೋಡಿದವರು ಇಲ್ಲಿ ಇದ್ದೀವಿ. ಈಗ ರವಿವರ್ಮ ಮಾಸ್ಟರ್ ಕೆಲಸ ಮಾಡಿದ್ದಾರೆ, ಬೇರೆ ನಮ್ಮ ವೇಣು ಅವರು ಕೆಲಸ ಮಾಡಿದ್ದಾರೆ. ತುಂಬ ಒಂದು ತಂಡ ತುಂಬ ಚೆನ್ನಾಗಿ ಮಾಡಿದೆ. ಇವತ್ತು ಇನ್ನೂ ಒಂದು ಸಲ ಹೇಳ್ತೀನಿ, ಈ ಸಿನಿಮಾದ ಸಮಸ್ಯೆ ಕನ್ನಡ ಸಿನಿಮಾ ಆಗಿರೋದು ಅಂತ ಈ ಚರ್ಚೆಯಲ್ಲಿ ಬಂತು. ಮತ್ತು ಆ ಲಿಬರ್ಟಿ ತೊಗೊಂಡು ಹೇಳೋದಾದರೆ, ಸಿನಿಮಾ ಲಿಬರ್ಟಿ ತೊಗೊಂಡು ತುಂಬ ಕಡೆ ಚೀಟ್ ಮಾಡ್ಬೋದಾಗಿತ್ತು. ಅದೇನೂ ಮಾಡ್ದಲೆ ವಿನೋದ್ ಪ್ರಭಾಕರ್ ಇರ್ಬೋದು, ಎಲ್ಲರೂ ವಿನಯ್ ಗೌಡ ಇರ್ಬೋದು, ಬೇರೆ ಬೇರೆಯವ್ರು ಇರ್ಬೋದು, ಎಲ್ಲರೂ ಅವ್ರ ಹೆಸರು ತೊಗೊಳಕ್ಕೆ ಹೋಗಲ್ಲ, ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ದುರಂತ ಏನು ಅಂದರೆ, ನಮ್ಮಲ್ಲಿ ತೊಡೆ ತಟ್ಟೋರು ತುಂಬ ಜನ ಇದ್ದಾರೆ, ಭುಜ ತಟ್ಟಕ್ಕೆ ಒಬ್ಬನೂ ಇಲ್ಲ. ನಮಸ್ಕಾರ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾ ನೋಡಿದ ಮೇಲೆ 4 ಜನ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಚೇತನ್ ಅವರು ನಿರ್ದೇಶನ. ಬಟ್ ಏನಂತಂದರೆ, ಅವರು ನನ್ನ ಒಡನಾಟ ಹೇಗಿದೆ ಅಂತಂದರೆ, ಸೂರ್ಯಕಾಂತಿ ಸಿನಿಮಾಯಿಂದ ಜೊತೆಲಿದ್ದೀವಿ. ನಿಜವಾಗ್ಲೂ ಅವ್ರ ಜೊತೆ ಒಂದು ಕೆಲಸ ಮಾಡೋದು ತುಂಬ ಒಂದು ಹೊಸ ಅನುಭವ. ಯಾಕಂದರೆ ನಾನು ರೆಗ್ಯುಲರ್ ಒಬ್ಬ ಫೈಟ್ ಮಾಸ್ಟರ್ ಏನಂತಂದರೆ ಕಮರ್ಷಿಯಲ್ ಒಂದು ಆ್ಯಕ್ಷನ್ ತೆಗೆಯೋದು ಒಂದು ಬೇರೆ ರೀತಿ ಇರುತ್ತೆ. ಆದರೆ ಕತೆ ಒಳಗಡೆ ನಿಜ ಜೀವನ ಇಟ್ಕೊಂಡು ತೆಗೆಯೋದು ತುಂಬ ಒಂದು ಚಾಲೆಂಜಿಂಗ್ ಆದಂಥ ಒಂದು ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ವೇಣು ಸರ್ ಅವರ ಒಂದು ಛಾಯಾಗ್ರಹಣ ತುಂಬ ಚೆನ್ನಾಗಿದೆ. ಇನ್ನೊಬ್ಬ ವ್ಯಕ್ತಿ ಅಂತಂದರೆ ನಾನು ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಕಂಡಂಥ ವಿನೋದ್ ಪ್ರಭಾಕರಲ್ಲಿ ಇವತ್ತು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಅದ್ಭುತವಾದಂಥ ಒಂದು ತುಂಬ ಒಂದು ಅಂದರೆ ಯಾರು ಬಿಲೀವ್ ಮಾಡದೇ ಆ ರೇಂಜಲ್ಲಿ ಒಂದು ನಟನೆ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಪರ್ಫಾರ್ಮೆನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಇದ್ದೀನಿ.
ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂಥ ನಿರ್ಮಾಪಕರನ್ನ ನಾವು ಉಳಿಸ್ಕೋಬೇಕು. ಅಂದರೆ ಪ್ರೇಕ್ಷಕರು ನೀವು ಅವ್ರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಇಷ್ಟಗಂಟ ನಮ್ಮ ಚಂದ್ರಚೂಡ್ ಅವ್ರು ಹೇಳ್ದಂಗೆ ಈ ಸಿನಿಮಾಗೆ ನಿಮ್ಮ ಸಹಕಾರ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಈ ಸಿನಿಮಾಗೆ ಒಂದು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಮನಸಾರ ಕೇಳ್ಕೊಳ್ತೀನಿ. ಇನ್ನು ಮಿಗಿದಂಥ ವಿನಯ್ ಗೌಡ ಇರ್ಬೋದು, ರಜತ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ಆಲ್ರೆಡಿ ಕನ್ನಡ ಸಿನಿಮಾಗಳೇ ಇಲ್ಲ. ಆ ಟೈಮಲ್ಲಿ ಈ ಥರದ್ದು ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಅಂದರೆ ಅದು ಎಲ್ಲೋ ಕೈ ತಪ್ಪೋಗಬಾರ್ದು ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಆ ದಿನಗಳು ನೋಡಿದ್ಮೇಲೆ ಈ ದಿನಗಳು ನೋಡ್ದಂಗೆ ಆಗ್ತದೆ. ಯಾಕೆಂದರೆ ಇದೊಂಥರ ನಾಸ್ಟಾಲಜಿಕ್ ಫೀಲಿಂಗು. ಇದೇ ಕಪಾಲಿ ಥಿಯೇಟ್ರ್ ಇತ್ತು ಆವಾಗ. ಎಲ್ಲ ಕನ್ನಡ ಸಿನಿಮಾಗಳನ್ನ ಗುದ್ದಾಡಿ ಹೊಡೆದಾಡಿ ಟಿಕೆಟ್ ಕಷ್ಟಪಟ್ಕೊಂಡು ನೋಡಿದಂಥ ಥಿಯೇಟ್ರ್ ಇದು. ಅದೊಂಥರ ಮೊದಲನೇದಾಗಿ ವೆರಿ ನಾಸ್ಟಾಲಜಿಕ್ ದಿನಗಳು. ಸೊ ಈಗ ಇದನ್ನು ಅದ್ಭುತವಾಗಿ ಒಂಥರ ಅರಮನೆ ಥರ ಮಾಡಿಟ್ಟಾರೆ. ಇಲ್ಲಿ ಸಿನಿಮಾ ನೋಡಿದ್ದು ಇನ್ನೂ ಖುಷಿ ಆಯಿತು. ಮೊದಲನೇದಾಗಿ ಬಲರಾಮನ ದಿನಗಳಲ್ಲಿರುವಂಥ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ, ಪ್ರತಿಯೊಂದು ಡೈರೆಕ್ಟ್ರಿಗೂ, ಅಸಿಸ್ಟೆಂಟ್ ಡೈರೆಕ್ಟ್ರಿಗೂ, ಅಲ್ಲಿರುವಂಥ ಎಲ್ಲ ಆ್ಯಕ್ಟ್ರಿಗೂ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಸಿನಿಮಾ, ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯನಿಗೋಸ್ಕರ ಬಂದೆ ಇವತ್ತು ನಾನು, ವಿನಯ್ ಗೌಡನಿಗೋಸ್ಕರ. ಕತ್ತಿ ಅಂತೆ ಕತ್ತಿ ಬಡಿ ಮಗು ಏನು ಮಾಡಿದ್ದಾನೆ ಅಪ್ಪ, ನೆಕ್ಸ್ಟ್ ಲೆವೆಲಲ್ಲಿದೆ ಆ್ಯಕ್ಟಿಂಗು. ಕನ್ನಡಕ್ಕೆ ಯಾವುದೋ ತಮಿಳು, ತೆಲುಗು, ಹಿಂದಿ, ಬಾಲಿವುಡ್ಡು, ಉಜ್ಬೇಕಿಸ್ತಾನ್ ಹೀರೋ ಅಂತೆ, ವಿಲನ್ ಅಂತೆ ಅಂತೆಲ್ಲ ಕರ್ಕೊಂಬರ್ತಾರೆ. ಇನ್ಮೇಲೆ ನೋಡ್ರಿ ಕತ್ತಿ ನೋಡ್ರಿ, ಎಲ್ಲ ಅವನ ಕತ್ತಿ. ವಿನಯ್ ಎಲ್ಲಿದ್ಯಪ್ಪ, ಬಪ್ಪ ಬಾಯ್ಲಿ ಬಾಯ್ಲಿ. ನಿಜವಾಗ್ಲೂ ಏನ್ರಿ ಮಾಡ್ಯಾನೆ, ಅದ್ಭುತವಾಗಿ ಮಾಡ್ಯಾನೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ವಿನೋದ್ ಬ್ರೋ ಅಲ್ಟಿಮೇಟ್ ಆಗಿದೆ. ಎಲ್ಲದರಿಂದ ಹೇಳಲೇಬೇಕು ನಾನು. ಚೈತನ್ಯ ಅವರ ಆ ದಿನಗಳನ್ನು ನೋಡಿ 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 ಯಾವಾಗ ಬರುತ್ತೆ ನೆಕ್ಸ್ಟ್ ಪಾರ್ಟು ಅಂತ ಕಾಯ್ತಾ ಇದ್ವಿ. ಈ ದಿನಗಳು ಕೂಡ ಅದ್ಭುತವಾಗಿದೆ. ಒಟ್ಟಿನಲ್ಲಿ ಬಲರಾಮನ ದಿನಗಳು ಅಮೇಝಿಂಗ್ ಆಗಿದೆ. ಪಾಪ ಚೈತನ್ಯ ಅವ್ರು ಹೇಳ್ತಾ ಇದ್ರು, ಈ ಸಿನಿಮಾ ಇನ್ನು ಯಾರು ಪುಷ್ ಮಾಡಲಿಲ್ಲ ಅಂದರೆ ಇದು ಥಿಯೇಟ್ರಿಂದನೇ ಹೋಗುತ್ತೆ ಅಂತ. ಆ ಥರ ಯಾರು ಆಗುವಂಥ ಚಾನ್ಸ್ ಇಲ್ಲ. ಯಾಕೆಂದ್ರೆ ಅಷ್ಟೇ ಒಳ್ಳೆ ಸಿನಿಮಾ. ದಯವಿಟ್ಟು ಯಾವುದಕ್ಕೂ ಈ ಥರ ಆಗೋದಕ್ಕೆ ಯಾರು ಅವಕಾಶ ಮಾಡಿಕೊಡಬೇಡಿ. ಈ ಸಿನಿಮಾನ ಗೆಲ್ಲಿಸಿ ಮತ್ತಿದೇ ಥರ ಇನ್ನೊಂದಷ್ಟು ಅದ್ಭುತವಾದ ಸಿನಿಮಾಗಳು ಬರೋ ಥರ ಮಾಡಿ. ಥ್ಯಾಂಕ್ ಯು. ಸಜ್ಜು ನವೀನ್ ಸಜ್ಜು ಅಂತ ಯಾರು ಗೊತ್ತಿರಲ್ಲ. ಆಯ್ತು ಹೇಳ್ಬಿಟ್ಟು ಇವತ್ತು ಅದೇ ನಾವು ಬ್ರೋ ಹೇಳ್ದಂಗೆ ಆ ದಿನಗಳನ್ನು ನೋಡಿದ್ವಿ. ಇವಾಗ ಬಲರಾಮನ ದಿನಗಳು ನೋಡೋದಕ್ಕೆ ಬಂದಿದ್ವಿ. ನಮಗೆ ವಿನಯ್ ಬ್ರೋ ನಮಗೆ ಇನ್ವೈಟ್ ಮಾಡಿದರು, ಬಂದು ಪ್ರೀತಿಯಿಂದ ನೀವೆಲ್ಲ ಸಿನಿಮಾ ನೋಡಬೇಕು ಅಂತ. ಹಂಗೇ ಇವತ್ತು ಬಹಳ ಚೆನ್ನಾಗಿ 1985ರಲ್ಲಿ ನಡೆದಂಥ ಆಗಿನ ಬೆಂಗಳೂರು ಭೂಗತನ ತುಂಬ ಸಹಜವಾಗಿ ನೈಜವಾಗಿ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕರು. ಅದ್ರ ಜೊತೆಗೆ ಅಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ಒಬ್ರಿಗಿಂತ ಇನ್ಸ್ಪೆಕ್ಟರ್ ಪಾತ್ರಗಳಿರ್ಬೋದು, ಮತ್ತು ಆ ಕತ್ತಿ ಪಾತ್ರ ಇರ್ಬೋದು, ಅಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ತುಂಬ ಸಹಜವಾಗಿ ಜೀವಿಸಿದ್ದಾರೆ ಪಾತ್ರದಲ್ಲಿ. ಅಷ್ಟೇ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಕ್ಯಾಮ್ರವ್ರು ತುಂಬ ಚೆನ್ನಾಗಿದೆ, ಆ್ಯಕ್ಟ್ರ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಎಲ್ಲವೂ ತುಂಬ ಚೆನ್ನಾಗಿದೆ. ಆಮೇಲೆ ಒಂದು ಕನ್ನಡ ಸಿನಿಮಾ ಗೆದ್ದರೆ ಈ ತಂಡದಿಂದ ಇನ್ನೂ 10 ಸಿನಿಮಾಗಳು ಬರ್ತವೆ. ಸೊ ಹಂಗಾಗಿ ಇಡೀ ಬಲರಾಮನ ತಂಡಕ್ಕೆ ಶುಭಾಶಯಗಳು. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಕನ್ನಡ ಜನತೆಗೆ. ಎಲ್ಲರೂ ಕೂಡ ಸಿನಿಮಾನ ನೋಡಿ ಮಿಸ್ ಮಾಡ್ಕೊಬೇಡಿ, ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಬಲರಾಮ. ಇನ್ನೊಂದು ಹೇಳಲೇಬೇಕು, ವಿನಯ್ ಕ್ಯಾರೆಕ್ಟರ್ ನೋಡೋದಕ್ಕೆ ಕಾಯ್ತಾ ಇದ್ದೆ. ಇನ್ನೊಬ್ಬ ವ್ಯಕ್ತಿಯ ಎಂಟ್ರಿ ಬರಲಿ ಅಂತ ಕಾಯ್ತಾ ಇದ್ದೆ. ರಜತ್ದು ಎಂಟ್ರಿ ಅದು ಎಂಟ್ರಿ ಹೊಡೆದ ಅಂದರೆ ಒಡ್ಸ್ಕೊಂಡ ಇವು ಭಗವಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇವರಿಬ್ಬರು ಅಲ್ಲ ಸೀರಿಯಸ್ ಆಗಿ, ಬಟ್ ಇವರಿಬ್ಬರು ಸ್ಕ್ರೀನ್ ಮೇಲೆ ನೋಡೋಕ್ಕೆ ಒಂಥರ ಮಜಾ. ಆಫ್ ಸ್ಕ್ರೀನು ಅಷ್ಟೇ ತಟ್ಟು ಆಟ ಆಡ್ತಿರ್ತಾರೆ, ಏನೇನೋ ಆಡ್ತಿರ್ತಾರೆ. ಬಟ್ ಇವರಿಬ್ಬರದ್ದು ಇನ್ನೊಂದಷ್ಟು ಸಿನಿಮಾಗಳು ಬರಲಿ. ಬಟ್ ನಿಜವಾಗ್ಲೂ ಎಂಟೈರ್ ಮೂವಿ ಬೊಂಬಾಟಮ್ಮ. ಹೇಳಮ್ಮ. ಒಂದೇ ಒಂದು ನಿಮಿಷ. ಆ್ಯಕ್ಚುಲಿ ಈ ಸಿನಿಮಾ ನೀವು ನೋಡಿದ್ದೀರಾ? ಈ ಸಿನಿಮಾನಲ್ಲಿ ನಾನು ಒಂದು ಕಟ್ಟಾಕ್ಸ್ಕೊಂಡು ಒಡ್ಸ್ಕೊಳೋದು ಸೀನ್ ಇದೆಯಲ್ಲ, ಅದು ಇಟ್ಸ್ ಇನ್ಸ್ಪೈರ್ಡ್ ಬೈ ನಿರಂಜನ್. ಬಲರಾಮ ಮೂವಿ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಮೇನ್ಲಿ ವಿನಯ್ ಅಣ್ಣನಿಗೋಸ್ಕರನೇ ಮೂವಿ ನೋಡೋಕ್ಕೆ ಅಂತ ಬಂದಿದ್ದು. ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕತ್ತಿ ಥರನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಆಗಿರಲಿ, ಅದು ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಒಂದು ಆ ದಿನಗಳು ಹೇಗಿತ್ತು ಮೂವಿ ಅದಕ್ಕಿಂತ ಸಕ್ಕತ್ತಾಗಿದೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಬಲರಾಮ್ ಟೀಮ್. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚೈತನ್ಯ ಅವರಿಗೆ ನಾನು ಐ ವಾಂಟ್ ವಿಶ್ ಹಿಮ್ ಆಲ್ ದಿ ಬೆಸ್ಟ್.
ತುಂಬ ವರ್ಷಗಳ ನಂತರ ನಮ್ಮ ಕನ್ನಡ ಸಿನಿಮಾನ ಮತ್ತೊಮ್ಮೆ ಸೊಗಡನ್ನು ವಾಪಸ್ ತಂದಿರುವಂಥ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಇದು. ಈ ಸಿನಿಮಾದಲ್ಲಿ ಪರ್ಫೆಕ್ಟಾಗಿ ಎಲ್ಲ ಸಿನಿಮಾದ ಟೈಟ್ಲ್ ಆಗಿರ್ಬೋದು, ಸಿನಿಮಾದ ಕ್ಯಾಸ್ಟಿಂಗ್ ಆಗಿರ್ಬೋದು, ನನ್ನ ಚೈತನ್ಯ ಸರ್ದು ರೈಟಿಂಗ್ ಸ್ಕಿಲ್ ತುಂಬ ಇಷ್ಟ, KK ಸರ್ದು ಸಿನಿಮಾಟೋಗ್ರಫಿ ವರ್ಕ್, ಆಮೇಲೆ ಇದು ಪ್ರತಿಯೊಂದು ಕ್ಯಾರೆಕ್ಟರ್ಗೆ ದಿಸ್ ಗಿವನ್ ಸೋ ಮಚ್ ಆಫ್ ಲೈಫ್ ಟು ಇಟ್. ನಾನೆಲ್ಲೋ ಕಲ್ಸೂರಲ್ಲಿ ಹುಟ್ಟು ಬೆಳೆದ್ರ ಹುಡುಗ, ಇದೆಲ್ಲ ಕೋತ್ವಾಲ್, ಜಯರಾಮ್, ಇದೆಲ್ಲ ಕತೆ ಕೇಳಿ ಬಂದಿರುವಂಥ ಹುಡುಗರು ನಾವೆಲ್ಲ. ಅದನ್ನು ನಾವು ಮತ್ತೆ ಪರದೆಯಲ್ಲಿ ಸೋ ಲೈವ್ ಆ ಪ್ರತಿಯೊಂದು ಕ್ಯಾರೆಕ್ಟರ್ನ ಎಷ್ಟು ಸೂಕ್ಷ್ಮವಾಗಿ ಬರೆದಿದ್ದಾರೆ ಅಂತ ಹೇಳಿದ್ರೆ, ಐ ಥಿಂಕ್ ಈಸ್ ಎವ್ರಿ ಬ್ಯಾಂಗ್ಳೂರ್ ಬಾಯ್ಸ್ ಡ್ರೀಮ್ ಟು ವಾಚ್ ಅ ಮೂವಿ ಲೈಕ್ ದಿಸ್. ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ನನ್ನ ಗೆಳೆಯ ವಿನಯದು ಟಿ ವಿಯಲ್ಲಿ ನೋಡಿರ್ಬೋದು, ಸೀರಿಯಲ್ ನೋಡಿರ್ಬೋದು, ಪರದೆಯಲ್ಲಿ ನೋಡಿರ್ಬೋದು. ಬಟ್ ಈ ಒಂದು ಪಾತ್ರದಲ್ಲಿ ಬಲರಾಮನ ದಿನಗಳಲ್ಲಿ ವಿನಯ್ ಒಂದು ಬೇರೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದೇನು ಅಂತ ದಯವಿಟ್ಟು ನೀವು ಸಿನಿಮಾ ಬಂದು ನೋಡಬೇಕು. ವಿನಯನ ಬೇರೆ ಒಂದು ವಿನಯ್ ನೋಡುವಂಥ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್. ತಮಿಳಲ್ಲಿ ಹೆಂಗೆ ಒಡೆ ಚೆನ್ನೈ ಇದೆ, ಅದೇ ಪರ್ಸ್ಪೆಕ್ಟಿವಲ್ಲಿ ಬಲರಾಮನ ದಿನಗಳು ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಡೈರೆಕ್ಟರ್, ನಮ್ಮೆಲ್ಲರ ಫೆಲೋ ಕೊಲೀಗ್ಸ್ ಮಾಡಿರುವಂಥ ಸಿನಿಮಾ. ಈ ಸಿನಿಮಾದಲ್ಲಿ ಮಾಡಿರುವಂಥ ವಿನೋದ್ ಪ್ರಭಾಕರ್ಗೆ ಮತ್ತು ಇಡೀ ತಂಡಕ್ಕೆ ನಾನು ಅಭಿನಂದನೆ ಹೇಳ್ತಾ, ಈ ಸಿನಿಮಾನ ನೀವು ಗೆಲ್ಲಬೇಕು, ನೀವು ಗೆಲ್ಲಿಸ್ಬೇಕು. ಇದು ನಿಮ್ಮ ಸಿನಿಮಾ ಟು ಬಲರಾಮನ ದಿನ. ಎಲ್ಲರಿಗೂ ನಮಸ್ತೆ. ಐ ಥಿಂಕ್ ಎಲ್ಲರೂ ಮೂವಿ ಬಗ್ಗೆ ಹೇಳಿದ್ದಾರೆ. ಮೂವಿ ಇಸ್ ವಂಡರ್ಫುಲ್. ಮೂವಿಗಿಂತ ನಾನು ಮೇಯ್ನ್ ಏನು ಹೇಳಬೇಕು ಅಂದರೆ, ಕ್ಯಾರೆಕ್ಟರ್ಸ್ನ ತುಂಬ ಚೆನ್ನಾಗಿ ಚೂಸ್ ಮಾಡಿದ್ದಾರೆ. ಆಲ್ ಮೈ ಫ್ರೆಂಡ್ಸ್ ಆರ್ ದೇರ್. ವಿನಯ್ ಇರ್ಬೋದು, ಪ್ರತಾಪ್ ಇರ್ಬೋದು, ಅಶ್ವಿನ್, ಆ್ಯಂಡ್ ಇವರಿಬ್ರು ನನಗೆ ತುಂಬ ಇಷ್ಟ ಆದರು. ಇವ್ರ ಪ್ರೆಸೆನ್ಸ್ ಅಂತೂ ಸಕ್ಕತ್ತಾಗಿದೆ. ನಿಮ್ಮ ಹೆಸರು? ಅರುಣ್ ಆ್ಯಂಡ್ ಪುನೀತ್. ಸೊ ಕ್ಯಾರೆಕ್ಟರ್ಗಳು ಮಾತ್ರ ಸಕ್ಕತ್ತಾಗಿ ಚೂಸ್ ಮಾಡಿದ್ದಾರೆ ಡೈರೆಕ್ಟ್ರು. ಆ್ಯಂಡ್ ಆ ಫ್ಲೋ ಇದೆಯಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ವಿನೋದ್ ಸರ್ ಬಗ್ಗೆ ಅಂತೂ ಇಟ್ಸ್ ಅಮೇಝಿಂಗ್. ಅವರ ಸ್ಕ್ರೀನ್ ಪ್ರೆಸೆನ್ಸು, ಫೈಟು, ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಆ್ಯಂಡ್ ಈ ಥರ ಮೂವೀಸ್ ಬೇಕು ನಮಗೆ ರೆಗ್ಯುಲರ್ ಆಗಿ. ಈ ಥರ ಬಂದಾಗ ಹೊಸ ಟ್ಯಾಲೆಂಟ್ಸ್ ಈ ಥರ ಆಚೆ ಬರುತ್ತೆ. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್. ಆ್ಯಂಡ್ ಒಂದೇನು ಹೇಳ್ತೀನಿ ಅಂದರೆ, ನಾವೇ ಸಪೋರ್ಟ್ ಮಾಡಬೇಕು ಆ್ಯಸ್ ಎ ಇಂಡಸ್ಟ್ರಿ ಪೀಪಲ್. ನಾವು ಈ ಥರ ಆಚೆ ಹೋಗಿ ಸೋಷಿಯಲ್ ಮೀಡಿಯಾಸಲ್ಲಿ ಈ ಥರ ಹೊಸ ಟ್ಯಾಲೆಂಟ್ ಬಗ್ಗೆ ಮಾತಾಡಿದಾಗ ಜನಗಳು ಆಚೆ ಬಂದು, ಮನೆಯಿಂದ ಆಚೆ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡ್ತಾರೆ. ಸೊ ವಿ ನೀಡ್ ಟು ಸಪೋರ್ಟ್ ದೆಮ್. ಸೊ ಐ ರಿಯಲಿ ಎಂಜಾಯ್ಡ್ ಆ್ಯಂಡ್ ಬೆಸ್ಟ್ ಆಫ್ ಲಕ್. ಒಳ್ಳೆಯದಾಗಲಿ ಎಲ್ಲರಿಗೂ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಜಸ್ಟ್ ಈಗ ತಾನೇ ನೋಡಿದ್ವಿ. ಈ ಸಿನಿಮಾದು ಒಂದು ಕನ್ನಡ ಜನಕ್ಕೆ ಒಂದು ಸ್ಪೆಷಲಾಗಿ ಏನು ಹೇಳೋದು ಅಂದರೆ, ಎಲ್ಲ ಸಿನಿಮಾಗಳು ಈಗ ಜನರಲಾಗಿ ಎಂಟರ್ಟೈನ್ಮೆಂಟ್ಗೆ ಹೋಗ್ತೀವಿ, ಇಲ್ಲ ಏನೋ ಒಂದು ಸ್ಟೋರಿ ಇದೆ ಜನರಲಾಗಿ ಅದಕ್ಕೆ ಹೋಗೋದು. ಈ ಸಿನಿಮಾನಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಯೂತ್ಗಾಗಿರ್ಬೋದು, ಯಾರಿಗಾದ್ರೂ ಆಗಿರ್ಬೋದು, ಬೆಂಗಳೂರು ಅಂಡರ್ವರ್ಲ್ಡು, ಬೆಂಗಳೂರು ರೌಡಿಸಮ್ ಹೆಂಗಿತ್ತು ಈ ಹಳೆ ಕಾಲದಲ್ಲಿ, ಆ ಟೈಮಲ್ಲಿ ಅಂದರೆ ರೌಡಿಸಮ್ ಯಾವಾಗಿತ್ತು, ಅಂಡರ್ವರ್ಲ್ಡ್ ಯಾವಾಗಿತ್ತು, ಆ ಟೈಮಲ್ಲಿ ಯಾವ ಥರ ಈ ರಿಯಲ್ ರೌಡಿಗಳಿದ್ರು. ಆಲ್ಮೋಸ್ಟ್ ಕ್ಯಾಸ್ಟಿಂಗ್ ಅಂತೂ ಡೈರೆಕ್ಟ್ರು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ರಿಯಲ್ ಇದನ್ನು ಇಮೇಜ್ನ ಕೊಡಬೇಕು ಅಂತ. ಸೊ ಜನಕ್ಕೆ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಇಲ್ಲ ಕ್ಯೂರಿಯಾಸಿಟಿ ಇದೆ, ಒಂದು ಸ್ವಲ್ಪ ಆದರೂ ಕ್ಯೂರಿಯಾಸಿಟಿ ರೌಡಿಸಮ್ ಬಗ್ಗೆ, ಆಗ ಪೊಲೀಸ್ ಹೆಂಗೆ ವರ್ಕ್ ಮಾಡ್ತಿತ್ತು, ಪೊಲಿಟಿಷಿಯನ್ಸ್ ಹೆಂಗೆ ವರ್ಕ್ ಆಗ್ತಿತ್ತು, ಸೊ ಇದೆಲ್ಲ ಕ್ಯೂರಿಯಾಸಿಟಿಗೆ ಒಂದು ಸ್ವಲ್ಪ ಆದರೂ ನಿಮ್ಮ ಕ್ಯೂರಿಯಾಸಿಟಿ ಇದ್ದರೆ ಈ ಸಿನಿಮಾ ನೋಡಿ, ನಿಮ್ಗೆ ಅಟ್ಲೀಸ್ಟ್ ಒಂದು ಕನೆಕ್ಷನ್ಸ್, ಒಂದು ಐಡಿಯಾ ಬರುತ್ತೆ ಯಾವ ಥರ ಇರುತ್ತೆ ಏನು ಅಂತ. ಮತ್ತು ಆ್ಯಕ್ಟರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಆರ್ಟಿಸ್ಟ್ಗಳು ಎಲ್ಲರೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ವಿನೋದ್ ಪ್ರಭಾಕರ್ ಸರ್ ಅಂತೂ ತುಂಬ ನ್ಯಾಚುರಲ್ ಆಗಿ, ಎಲ್ಲ ಆರ್ಟಿಸ್ಟ್ಗಳು ಹಂಗೆ ನೋಡೋಕೋರು ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಾಪ್ ನಾರಾಯಣ್ ಸರ್ ಆಗಿರ್ಬೋದು, ವಿನೋದ್ ಪ್ರಭಾಕರ್ ಸರು, ಸೊ ಇವ್ರದ್ದೆಲ್ಲ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ಮೆಂಟು ತುಂಬ ಸಖತ್ತಾಗಿದೆ. ನೋಡ್ತಾ ಇದ್ರೆ ಕ್ಯಾರಿ ಔಟ್ ಆಗ್ತೀವಿ, ತುಂಬ ಚೆನ್ನಾಗಿದೆ. ಸೊ ಟೆಕ್ನಿಷಿಯನ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಆರ್ಟಿಸ್ಟ್ಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡಿಗರು ಕನ್ನಡ ಸಿನಿಮಾಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಈ ತಮಿಳಲ್ಲಿ ಅದನ್ನೆಲ್ಲ ಕೇಳ್ತಾ ಇರ್ತೀರಲ್ಲ, ಅದೆಲ್ಲ ನಮ್ಗೆ ಇಷ್ಟ ಅಲ್ವಾ. ನಮ್ಮ ಜನಗೆ ಇಲ್ಲಿ ಆ ಸಿನಿಮಾಗಳನ್ನ ಇಲ್ಲಿ ಎಷ್ಟು ಅಪ್ರಿಷಿಯೇಟ್ ಮಾಡಿ ಎಲ್ಲ ನೋಡ್ತೀವಿ. ಸೊ ಇಲ್ಲೂ ಅದೇ ಥರ ರಾನೆಸ್ ಎಲ್ಲ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಆ ಆಗಿರ್ಬೋದು, ಆ ಒರಿಜಿನಲ್ ಇದನ್ನೆಲ್ಲ ತೋರಿಸಿದ್ದಾರೆ. ಹಾಗೆ ಪ್ರೊಡ್ಯೂಸರು ಅಷ್ಟೇ, ಶ್ರೇಯಸ್ ಅವರು ಏನೇನು ಬೇಕು ಸಿನಿಮಾಗೆ ಅದೆಲ್ಲ ಸ್ಕ್ರೀನ್ ಮೇಲೆ ಅವ್ರದ್ದು ಪ್ಯಾಷನ್ನೇ ಕಾಣಿಸುತ್ತೆ. ಅಷ್ಟು ಏನೇನು ಬೇಕೋ ಅದಕ್ಕೆಲ್ಲನೂ ಫುಲ್ಫಿಲ್ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ಗಾಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಸುಮಾರು ಆರ್ಟಿಸ್ಟ್ಗಳು ಎಲ್ಲೇ ಸ್ಕ್ರೀನ್ ನೋಡಿದ್ರು ಎಲ್ಲೂ ಒಂದು ಸ್ವಲ್ಪನೂ ಖಾಲಿ ಕಾಣಿಸಲ್ಲ. ಕನ್ನಡ ಫಿಲಮ್ಸ್ಗೆ ಇದು ಹೈ ಬಜೆಟ್ ಸಿನಿಮಾನೇ. ಇಷ್ಟೆಲ್ಲ ಹೈ ಬಜೆಟು ಇಂಥ ಟೈಮಲ್ಲಿ, ಒಂಥರ ಕ್ರೈಸಿಸ್ ನಡೆಯೋ ಟೈಮಲ್ಲೂ ಕನ್ನಡ ಸಿನಿಮಾಗಳನ್ನ ಜನ ಹೋಗ್ತಾ ಇಲ್ಲ ಅನ್ನೋ ಟೈಮಲ್ಲೂ ಏನಕ್ಕೆ ಇಷ್ಟು ಹೈ ಬಜೆಟ್ ಹಾಕಿ ಸಿನಿಮಾ ತೆಗಿತಾರೆ ಅಂದರೆ ಓನ್ಲಿ ಬಿಕಾಸ್ ಆಫ್ ಪ್ಯಾಷನ್. ಕನ್ನಡ ಜನಕ್ಕೆ ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಸಖತ್ತಾಗಿರಬೇಕು. ಆ ರಿಟರ್ನ್ಸ್ ನೋಡೋದಕ್ಕಿಂತ ಮುಖ್ಯವಾಗಿ ಮೇಯ್ನು ಅವರು ಒಂದೊಳ್ಳೆ ಸಿನಿಮಾ ಕೊಡಬೇಕು ಜನಕ್ಕೆ. ನಾವು ಸಿನಿಮಾ ನೋಡಿದಾಗ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅನ್ನೋದೊಂದು ಮೇಯ್ನ್ ಇರುತ್ತೆ.
ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ದಯವಿಟ್ಟು ಹೋಗಿ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ಒಂದು 4 ಜನಕ್ಕೆ ಹೇಳಿ. ಕನ್ನಡ ಸಿನಿಮಾಗಳನ್ನ ಉಳಿಸಿ, ಇಲ್ಲಾಂದರೆ ತುಂಬ ಕಡಿಮೆ ಆಗುತ್ತೆ. ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ಕನ್ನಡ ಸಿನಿಮಾಗಳು ಮಾಡ್ತಾ ಇರೋದು ಎಲ್ಲನೂ ಕಡಿಮೆ ಆಗಿದೆ. ಈಗ ಪೂಜೆ ಆಗಿರ್ಬೋದು, ಇಲ್ಲ ರಿಲೀಸ್ ಆಗಿರ್ಬೋದು, ಎಲ್ಲನೂ ಕಡಿಮೆ ಆಗಿದೆ. ಈ ಥರ ಸಿನಿಮಾಗಳನ್ನ ನೀವು ಉಳಿಸಿದಾಗ ಇನ್ನೂ ಈ ಪ್ರೊಡ್ಯೂಸರ್ಗೆ ಪ್ಯಾಷನ್ ಇರೋದಕ್ಕೆ ಇಷ್ಟು ಹೈ ಬಜೆಟ್ ಸಿನಿಮಾ ಇಷ್ಟು ಚೆನ್ನಾಗಿ ಮಾಡಿರೋದು. ಸೊ ಇಲ್ಲಿ ರಿಟರ್ನ್ಸ್ ನೋಡಿದಾಗ, ಇಲ್ಲ ಅವ್ರಿಗೆ ಒಂದು ಪಾಸಿಟಿವ್ ಇದು ನೋಡಿದಾಗ ಇನ್ನೂ ಜಾಸ್ತಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ. ಇನ್ನು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತಲೇ ಅವ್ರು ಮಾಡಿರೋದು. ಈ ಸಿನಿಮಾ ಮೇಯ್ನ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಇನ್ಫಾರ್ಮೇಟಿವ್ ಆಗೂ ಇರುತ್ತೆ. ಯಾರಿಗಾದ್ರೂ ಕ್ಯೂರಿಯಾಸಿಟಿ ಇರೋರಿಗೆ ಒಂದು ಸ್ವಲ್ಪ ಆದರೂ ರೌಡಿಸಮ್ ಹೆಂಗಿತ್ತು, ಅಂಡರ್ವರ್ಲ್ಡ್ ಹೆಂಗಿತ್ತು, ತುಂಬ ಹೆಲ್ಪ್ ಆಗುತ್ತೆ. ನೋಡಿದ್ರೆ ಒಂದು ಐಡಿಯಾ ಬರುತ್ತೆ, ಓಕೆ ಈ ಟೈಮಲ್ಲಿ ಹಂಗಿತ್ತು ಅಂತ. ಸೊ ದಯಮಾಡಿ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಮಾತಾಡ್ತಾ ಇದ್ದೀನಿ. ತುಂಬ ಅದ್ಭುತವಾಗಿದೆ ಸಿನಿಮಾ. ನಮಗೇನು ವಿಂಟೇಜ್ ಸ್ಟೈಲಲ್ಲಿ ಆ ದಿನಗಳು ನೋಡಿದ್ವಿ, ಅದೇ ಥರ ಒಂದು ಫೀಲಲ್ಲಿ ಕರ್ಕೊಂಡೋಗಿದ್ದಾರೆ ಚೈತನ್ಯ ಸರು. ಸಿನಿಮಾಟೋಗ್ರಫಿ ಆಗಲಿ, ವಿಜುವಲೈಸೇಷನ್ ಆಗಲಿ, ಕ್ಯಾರೆಕ್ಟರ್ ಆರ್ಕ್ ಆಗಲಿ, ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನು ವಿಷಯ ಹೇಳಬೇಕು ಅಂತ ಅಂದರೆ, ಇದರಲ್ಲಿ ಕತ್ತಿ ಅನ್ನೋ ಕ್ಯಾರೆಕ್ಟರು ನನಗಿಷ್ಟವಾದ ಕ್ಯಾರೆಕ್ಟರು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದರಲ್ಲಿ ಅವ್ರದ್ದು ಫುಲ್ ಎಲ್ಲ ನವರಸ ನೋಡ್ಬೋದು. ಆಲ್ ಕೈಂಡ್ ಆಫ್ ಎಮೋಷನ್ಸ್ ಆರ್ ದೇರ್. ಕಾಮಿಡಿ ಆಗಿರಲಿ, ಸೀರಿಯಸ್ನೆಸ್ ಆಗಿರಲಿ, ಡೇಂಜರಸ್, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆ ಕ್ಯಾರೆಕ್ಟರು. ಕನ್ನಡ ಇಂಡಸ್ಟ್ರಿಗೆ ಒಂದು ಅದ್ಭುತವಾದ ವಿಲನ್, ಯಂಗ್ ವಿಲನ್ ಅಂತಲೇ ಹೇಳ್ಬೋದು. ನನಗಿಷ್ಟ ಆದ ಕ್ಯಾರೆಕ್ಟರ್ ಹೋಲ್ ಸಿನಿಮಾದಲ್ಲಿ. ಹಾಯ್, ಸ್ನೇಹಿತ ಗೌಡ. ಈ ವರ್ಷ ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ, ಬಲರಾಮನ ದಿನಗಳು. ಐ ಫೀಲ್ ಲೈಕ್ 80s 90s ಒಂದು ಏನು ಅಂಡರ್ವರ್ಲ್ಡ್ ಎರಾ ಇತ್ತು, ಅದನ್ನು ಚೈತನ್ಯ ಸರ್ ಮಾಸ್ಟರ್ಫುಲಿ ಪೋರ್ಟ್ರೇ ಮಾಡಿದ್ದಾರೆ ಆನ್ ಸ್ಕ್ರೀನ್. ಆ್ಯಂಡ್ ಅದಕ್ಕೆ ಅವ್ರಿಗೆಲ್ಲ ಅಂದರೆ ಕಾಸ್ಟ್ ಮೆಂಬರ್ಸ್ ಇರ್ಬೋದು, ಆ್ಯಂಡ್ ಮ್ಯೂಸಿಕ್ ಇರ್ಬೋದು, ಪ್ರೊಡಕ್ಷನ್ ಡಿಸೈನ್ ಇರ್ಬೋದು, ಎಲ್ಲರೂ ಅವ್ರ ಜೊತೆ ಶೋಲ್ಡರ್ ಟು ಶೋಲ್ಡರ್ ನಿಂತ್ಕೊಂಡು ಒಂದು ಒಳ್ಳೆ ಬ್ಯೂಟಿಫುಲ್ ಫಿಲ್ಮ್ ಮಾಡಿದ್ದಾರೆ. ಈ ಸಿನಿಮಾನ ನೀವು ಥಿಯೇಟ್ರಿಗೆ ಬಂದು ನೋಡಿ, ಬಿಕಾಸ್ ಈ ಥರ ಒಂದು ಸಿನಿಮಾನ ಎಂಕರೇಜ್ ಮಾಡಿದ್ರೆ ಈ ಥರ ಒಂದಷ್ಟು ಸಿನಿಮಾಗಳಿಗೆ ಮಾಡೋಕ್ಕೆ ಇಟ್ ಕೈಂಡ್ ಆಫ್ ಇನ್ಸ್ಪೈರ್ಸ್ ಅದರ್ ಪೀಪಲ್ ಆಲ್ಸೋ. ಸೊ ಈ ಸಿನಿಮಾನ ಗೆಲ್ಲಿಸಿ ಆ್ಯಂಡ್ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ, ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ತುಂಬ ಅದ್ಭುತವಾಗಿದೆ ಮೂವಿ ಇದು. ಇಂಥ ಸಿನಿಮಾ ನೀವು ನೋಡಿಲ್ಲ ಅಂದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕನ್ನಡ ಜನತೆಗೆ ಇಲ್ಲ ಜನರಿಗೆ ಲಾಸ್ ಇದು. ಇಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ ಮೂವಿ. ಥ್ಯಾಂಕ್ ಯು. ಹಾಯ್, ನಮಸ್ತೆ ಎಲ್ಲರಿಗೂ. ಸೊ ಬಲರಾಮನ ದಿನಗಳು ನಮ್ಮ ಕನ್ನಡ ಮೂವಿಗೆ ಇಂಥದ್ದೊಂದು ಮೂವಿ ಬೇಕಿತ್ತು ಆ್ಯಕ್ಚುಲಿ. ಆ್ಯಂಡ್ ವಿನೋದ್ ಪ್ರಭಾಕರ್ ಸರ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಫ್ಟರ್ ವೆರಿ ಲಾಂಗ್ ಅವ್ರು ಆ್ಯಕ್ಟ್ ಮಾಡಿರೋದು. ಆ್ಯಂಡ್ ಪ್ರಿಯಾ ಅವರು ಅಷ್ಟೇ. ಆ್ಯಂಡ್ ನಮ್ಮ ಕತ್ತಿ ವಿನಯ್ ಗೌಡ ಅವ್ರು ಹೇಳಲೇಬಾರ್ದು, ತುಂಬ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ತಮಿಳನ್ನ ಕಲಿತು ಅವರು ಒಂದೊಂದು ಡೈಲಾಗ್ನ ಕಲಿತು ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೂವಿ. ಒಂದು ಹಳೆ ಕಾಲದಲ್ಲಿ ಅಂಡರ್ವರ್ಲ್ಡ್ ಡಾನ್ಗಳು ಹೆಂಗಿತ್ತು, ಸೊ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೂವಿ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಈ ಎಲ್ಲ ಮೂವಿನ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಾನಿ. ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ಸೇ, ಈ ಮೂವಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಲೇಬೇಕು, ಆಗುತ್ತೆ ಅಂತ ನನಗೆ ಐ ನೋ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಎಲ್ಲರೂ ಸಕ್ಕದಾಗೆ ಅವ್ರು ರೋಲ್ ಪ್ಲೇ ಮಾಡಿದ್ದಾರೆ. ವೆದರ್ ಇಟ್ಸ್ ಆಲ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರಲಿ, ಇಲ್ಲಾಂದರೆ ದ ಪ್ರೊಡ್ಯೂಸರ್ಸ್, ಆಲ್ ದಿ ಆ್ಯಕ್ಟರ್ಸ್, ದಿ ಆ್ಯಕ್ಟ್ರೆಸಸ್, ಎಲ್ಲರೂ ತುಂಬ ಸಕ್ಕದಾಗಿ ಮಾಡಿದ್ದಾರೆ. ಈ ಮೂವಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ವಿನೋದ್ ಪ್ರಭಾಕರ್ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಮ್ಮ ಅಣ್ಣ ವಿನಯ್ ಗೌಡ ಅವರು ಸಕ್ಕದಾಗಿ ಮಾಡಿದ್ದಾರೆ. ನನಗನ್ಸುತ್ತೆ ಇದು ಅವ್ರಿಗೆ ಒಂದು ದೊಡ್ಡ ಮೈಲ್ ಸ್ಟೋನು. ಆ್ಯಂಡ್ ಹೀ ಈಸ್ ಗೋಯಿಂಗ್ ಟು ಬಿಕಮ್ ಫೇಮಸ್. ನೋ ಮ್ಯಾಟರ್ ವಾಟ್, ಎವ್ರಿ ಒನ್ ಇಸ್ ಗೋಯಿಂಗ್ ಟು ಬಿಕಮ್ ಫೇಮಸ್. ಎಲ್ಲರೂ ಫೇಮಸ್ ಆಗ್ತಾರೆ. ಆ್ಯಂಡ್ ಯು ನೋ ವಾಟ್, ನಮ್ಮ ಕನ್ನಡ ಮೂವಿ ನಾವು ಬೆಳೆಸ್ಬೇಕು. ಹೌದು, ನಾನು ಕನ್ನಡ ಇನ್ನೂ ಕಲಿತಾ ಇದ್ದೀನಿ. ಅದನ್ನ ಹೇಳಿ I want to say that we still need to make sure ನಮ್ಮ ಕನ್ನಡ ಮೂವಿನ ಬೆಳೆಸ್ಬೇಕು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಾನು ವಂದಿತಾ. ಈಗಷ್ಟೇ ಬಲರಾಮನ ದಿನಗಳು ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಮೊದಲನೇದಾಗಿ ಪದ್ಮಾವತಿ ಪ್ರೊಡಕ್ಷನ್, ನಮ್ಮ ಪದ್ದಮ್ಮ, ಶ್ರೇಯಸ್ ಬ್ರೋ, ಲೇಖಾ ಹಾಗೂ ತೇಜಸ್ ಅವರ ಡೆಬ್ಯೂ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಈ ಥರ ಕಲ್ಟ್ ಡ್ರಾಮಾ ಸಿನಿಮಾ
ನೋಡಿರಲಿಲ್ಲ ನಾವು ಮುಂಚೆ. ಅಂದರೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿನೇ, ಬಟ್ ಇದು ಒಂದು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಎಮೋಷ್ನಲಿನೂ ಕನೆಕ್ಟ್ ಆಗುವಂಥ ಸಿನಿಮಾ. ಸೊ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ವಿನಯ್ ಗೌಡ ಸರ್ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಸೊ ಎಲ್ರಿಗೂ ಗುಡ್ ಲಕ್. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಈ ಥರ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್, ಆ್ಯಕ್ಟರ್ಸಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಮುಂದೆ ಸಿನಿಮಾಗಳನ್ನ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ, ಜೈ ಶ್ರೀರಾಮ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ಸ್, ಇಂಥ ಪ್ರೊಡ್ಯೂಸರ್ ಸಿಗಬೇಕು ಕನ್ನಡ ಇಂಡಸ್ಟ್ರಿಗೆ. ಯಾಕಂದರೆ ಒಂಚೂರು ಯೋಚನೆ ಮಾಡ್ದಿರ ಅಷ್ಟು ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಆಮೇಲೆ ಇಂಥ ಸಿನಿಮಾ, ಪೀರಿಯಾಡಿಕಲ್ ಸಿನಿಮಾ ವಿತ್ ಕ್ರೈಮ್ ತೊಗೊಂಬರೋದೇ ತುಂಬ ದೊಡ್ಡ ವಿಷಯ ಅಂತ ಹೇಳ್ಬೋದು. ಅದು ನಮ್ಮ ಶ್ರೇಯಸ್ ಅವರು, ಪದ್ಮಮ್ಮ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಫ್ರೆಂಡ್ ವಂದಿತ್ ಅವರು ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ, ತುಂಬ ಸ್ಕ್ರೀನಲ್ಲಿ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಹಾಯ್, ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಕರ್ನಾಟಕ ರಾಜ್ಯಾದ್ಯಂತ ತುಂಬ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಈ ಪ್ರದರ್ಶನ ತುಂಬ ಜನಗಳು ಬರಬೇಕು ಥಿಯೇಟ್ರಿಗೆ ಅಂತ ನಮ್ಮೆಲ್ಲರೂ ಆಸೆ. ನೀವು ಥಿಯೇಟ್ರಿಗೆ ಬಂದು ಮೂವಿ ನೋಡಿದಾಗ ಯಾರಿಗೂ ಕೂಡ ಎಲ್ಲೂ ಕೂಡ ಡಿಸಪಾಯಿಂಟ್ ಆಗಲ್ಲ. 2020ರ ಬೆಸ್ಟ್ ಮೂವಿ ಯಾವುದು ಅಂದರೆ ಬಲರಾಮನ ದಿನಗಳು. ಖಂಡಿತವಾಗ್ಲೂ ಇದು ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಸ್ನೇಹಿತರು, ಹಿರಿಯ ಕಲಾವಿದರು, ಟೆಕ್ನಿಷಿಯನ್ಸ್ಗಳು ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ತುಂಬ ಖುಷಿಪಟ್ಟಿದ್ದಾರೆ. ನಮ್ಮ ಸಿನಿಮಾ ರಿಲೀಸ್ ಆಗಿ ಆಲ್ಮೋಸ್ಟ್ ಇವತ್ತಿಗೆ 4ನೇ ದಿನ. ತುಂಬ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇದೆ. ಅದರಲ್ಲೂ ಎಲ್ಲೋ ಒಂದು ಕಡೆ ಇನ್ನೊಂದಷ್ಟು ಜನಕ್ಕೆ ತಲುಪಿಲ್ಲ ಅಂತ ಅನ್ನಿಸ್ತಿದೆ. ಸೊ ಇನ್ನೊಂದು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದು ಒಂದೇ, ಯಾವಾಗಲೂ ಕೇಳ್ತೀರಾ ಒಂದು ಒಳ್ಳೆಯ ಸಿನಿಮಾ ಬರಬೇಕು ಅಂತ ಹೇಳಿ ಕನ್ನಡದಲ್ಲಿ. ಈಗ ಬಂದಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ನಮ್ಮ ಇಡೀ ಬಲರಾಮ ತಂಡಕ್ಕೆ ಹರಿಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ, ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಪಠಾಣ್. ಸೊ ಎಲ್ಲರೂ ಮಾತಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಸಾಕಷ್ಟು ಜನ ಬರ್ತಾ ಇಲ್ಲ ಅಂತ. ಆದರೆ ನನ್ನ ಮನಸ್ಸಲ್ಲಿರೋ ಮಾತು, ಜನ ಖಂಡಿತ ಬರ್ತಾರೆ. ಈ 3 ದಿನ ಲಾಂಗ್ ಹಾಲಿಡೇ ಇರೋದ್ರಿಂದನೇ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಖಂಡಿತ ಬಂದು ನಾಳೆಯಿಂದ ಸಿನಿಮಾ ಅದ್ದೂರಿಯಾಗಿ ನಮ್ಮ ಬಲರಾಮಗೆ ಖಂಡಿತ ಬಲ ಬಂದೇ ಬರುತ್ತೆ. ಆ್ಯಂಡ್ ವಿನೋದಣ್ಣ, ಅಷ್ಟು ಅದ್ಭುತವಾಗಿ ಒಂದು ನಟನೆ ಕೊಟ್ಟಿದ್ದೀರಾ. ಇಡೀ ಕರ್ನಾಟಕ ಜನತೆ ನೋಡಿ ಮೆಚ್ಚಿದೆ. ಹಾಗೆ ನಮ್ಮ ಪದ್ಮಾವತಿ ಫಿಲಮ್ಸ್ ನಮ್ಮೆಲ್ಲರ ಹೆಮ್ಮೆ ಇದು. ನಮ್ಮ ಇಂಥ ಒಂದು ಪ್ರೊಡಕ್ಷನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಗಾಡ್ ಕಿಸ್ ಯು. ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಸೀನಾ ಅನ್ನೋ ಪಾತ್ರ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಹೀರೋ ಆದರೂ ಕೂಡ ಇಂಥ ರೆಕಗ್ನೈಸ್ ಸಿಕ್ಕಲಿಲ್ಲ. ಥ್ಯಾಂಕ್ ಯು ಪದ್ಮಾವತಿ ಪ್ರೊಡಕ್ಷನ್ ಆ್ಯಂಡ್ ಥ್ಯಾಂಕ್ ಯು ಚೈತನ್ಯ ಸರ್. ಯಾಕೆ ಅಂದರೆ ಎಲ್ಲೇ ಹೋದ್ರೂ ಈಗ ನನ್ನ ಸೀನಾ ಅಂತ ಗುರ್ತಿಡಿತಾ ಇರೋದ್ರಿಂದ ನನ್ನ ಹೆಸರೇ ಮರ್ತೋಗಿದೆ, ಪುನೀತ್ ಅಂತ. ಸೊ ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ಇಲ್ಲಿದೆ ಅಂದರೆ ನಮ್ಮ ಮೇಲಿರೋ ಪ್ರೀತಿ. ಅಂದರೆ ಕನ್ನಡ ಸಿನಿಮಾನ ಯಾವುದೇ ಕಾರಣಕ್ಕೂ ತುಳಿಯೋಕ್ಕಾಗಲ್ಲ. ಇವತ್ತಲ್ಲ ನಾಳೆ ಕನ್ನಡ ಸಿನಿಮಾಕ್ಕೆ ಒಳ್ಳೇದಾಗೇ ಆಗುತ್ತೆ. ಬಟ್ ಬಲರಾಮನ ದಿನಗಳು ಈಗ 4 ದಿನ ಆಗಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಇವರೆಲ್ಲರ ಆಶೀರ್ವಾದದಿಂದ ಮತ್ತು ನೀವು ದಯವಿಟ್ಟು ಯಾರ ಮಾತಿಗೂ ಕಿವಿ ಕೊಡದೇ ಒಂದು ಸಲ ಬಂದು ಸಿನಿಮಾ ನೋಡಿ, ಅದಾದಮೇಲೆ ನಿಮ್ಮ ಒಪಿನಿಯನ್ ಚೇಂಜ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಒಳ್ಳೆಯದಾಗಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು. ನಾವು ಪ್ರೇಕ್ಷಕರು ಒಂದು ಕಡೆ ಅಂತಂದರೆ ಇವತ್ತು ನಮ್ಮನ್ನು ನಿಜ ಜೀವನದಲ್ಲಿ ನೋಡಿರೋರು ಬಂದು ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದು, ಪ್ಲಸ್ ಅವ್ರ ಕ್ರಿಟಿಕ್ಸ್ ಕೇಳೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡಿ ನಮ್ಗೆ ತುಂಬ ಖುಷಿಯಾಗಿದೆ. ಇದನ್ನು ರೀಚ್ ಮಾಡ್ಸೋಕ್ಕೆ, ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವೋ ಅಷ್ಟೇ ರೀಚ್ ಮಾಡ್ಸೋಕ್ಕೆ ಕೂಡ ಕಷ್ಟಪಟ್ಟಿದ್ದೀವಿ ನಾವು. ಅದು ನಾವು ಎಲ್ಲರೂ ಸಿನಿಮಾ ಮಾಡೋರೆಲ್ಲ ಎಲ್ಲರೂ ಅದೇ ಒಂದು ಆಸೆ ಇಟ್ಕೊಂಡ್ಬರ್ತಾರೆ. ನಾವು ಅದೇ ಆಸೆಯಲ್ಲೇ ಬಲರಾಮನ ದಿನಗಳು ಬಂದಿದ್ದೀವಿ ನಿಮ್ಮ ಮುಂದೆ. ಇವತ್ತು ನಮ್ಮ ಜೊತೆ ಇರೋರಿಗೆಲ್ಲ ಸಿನಿಮಾ ತೋರಿಸಿದ್ದೀವಿ. ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ಮತ್ತೆ ನಾನು ಹೇಳೋದಿಷ್ಟೇ, ನಾವೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಿನಿಮಾಗೆ ಬನ್ನಿ, ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪೊಲೀಸ್ ಪಾತ್ರ ಯಾರು ಮಾಡಿದ್ದು ಅಂತ ಕೇಳಿದ್ದು ನಾನೇ ಮಾಡಿರೋ ಶಿವರಾಜ್ ಅಂತ. ಖುಷಿ ಆಗ್ತಿದೆ ಬಂದು ಎಲ್ಲ ನಮ್ಮ ಸ್ನೇಹಿತರು ಸಿನಿಮಾ ನೋಡಿ ಎಲ್ಲರೂ ಒಂದು ಪಾಸಿಟಿವ್ ನೋಟಲ್ಲಿ, ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆನೂ ಅಷ್ಟು ಚೆನ್ನಾಗಿ ಡೀಟೇಲಿಂಗ್ ಆಗಿ ಹೇಳ್ತಾ ಇದ್ರು. ತುಂಬ ಖುಷಿಯಾಗುತ್ತೆ. ಈ ಥರ ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ಡೇ 1ಇಂದ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ನಮ್ಮ ಕನ್ನಡ ಪ್ರೇಕ್ಷಕ ಪ್ರಭುಗಳು ಕೇಳ್ಕೊಳ್ಳೋದು ಏನಂದರೆ, ಈ ಥರ ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ಥಿಯೇಟ್ರಲ್ಲಿ ಬಂದು ನೋಡಬೇಕು.
ಇದೊಂದು ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ 80s ಹೆಂಗಿತ್ತು ನಮ್ಮ ಬೆಂಗಳೂರು ಅಂತ ನೋಡೋದಕ್ಕೆ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವೆಲ್ಲ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ ಎಷ್ಟು ಒಳ್ಳೆ ಸಿನಿಮಾ ಅಂತ. ಸೊ ಈ ಥರ ಸಿನಿಮಾನ ಮಿಸ್ ಮಾಡ್ಕೊಬೇಡಿ. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಹಾರೈಸಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ನಜೀಮ್ ಅನ್ನೋ ಪಾತ್ರ ಮಾಡಿದ್ದೆ. ಈಗಿಷ್ಟೇ ಚಂದ್ರಚೂಡ್ ಸರ್ ಒಂದು ಮಾತು ಹೇಳಿದ್ರು, ನಮ್ಮ ಬಲರಾಮನ ದಿನಗಳು ಕನ್ನಡ ಸಿನಿಮಾ ಆಗಿರೋದೇ ತಪ್ಪ ಅಂತ. ಅದೇ ಬೇರೆ ಭಾಷೆಯಲ್ಲಿ ಆಗಿದ್ದರೆ ಟ್ರೆಂಡಿಂಗಲ್ಲಿ ಇರೋದು ಅನಿಸುತ್ತೆ ಟಿಕೆಟು. ಈ ನನಗೆ ಅದೇ ಅರ್ಥ ಆಗ್ತಾಯಿಲ್ಲ ಇದೇನು ಅಂತ. ಯಾಕೆಂದರೆ ಎಲ್ಲ 100% ಹಾಕಿ ಎಫರ್ಟ್ ಹಾಕಿ ಹಾನೆಸ್ಟಾಗಿ ಮಾಡಿದ ಮೇಲೂ ಬೇಜಾರಾಗುತ್ತೆ. ಸೊ ದಯವಿಟ್ಟು ಈ ಬೇಜಾರನ್ನ ಸುಳ್ಳು ಮಾಡಿ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಚಂದ್ರಚೂಡ್ ಸಾರು, ಇಲ್ಲಿ ನಾನು ಅಲ್ಲಿ ಹಿಂದ್ಗಡೆ ಕೇಳಿಸ್ಕೊತಾ ಇದ್ದೆ, ಕನ್ನಡದಲ್ಲಿ ತೊಡೆ ತೊಟ್ಟವರಿದ್ದಾರೆ, ಬೆನ್ನು ತೊಟ್ಟವರಿಲ್ಲ ಅಂತ. ಸೊ ಆ ಕೆಲಸ ಪ್ರೇಕ್ಷಕರಿಂದ ಆಗಬೇಕು ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಚಿನ್ಮಯ್. ನಾನು ಬಲರಾಮನ ದಿನಗಳಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ 2026 1980s ಕಟ್ಟೋದು ತುಂಬಾ ಕಷ್ಟ. ಅದನ್ನು ತುಂಬ ಈಸಿಯಾಗಿ ಪದ್ಮಾವತಿ ಫಿಲಮ್ಸು, ಶ್ರೇಯಸರ್ ಆಗಿರ್ಬೋದು, ಪದ್ಮಮ್ಮ ಆಗಿರ್ಬೋದು ತುಂಬ ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಸೆಟ್ಟು ಮಾಡಿಕೊಡೋದು ಎಷ್ಟು ಕಷ್ಟನೋ ಆ ಕಥೆನೂ ಅದ್ರ ತಕ್ಕಂಗೆ ಇರಬೇಕು. ಚೈತನ್ಯ ಸರ್ ತುಂಬ ಚೆನ್ನಾಗಿ ಕತೆ ಬರೆದಿದ್ದಾರೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೇಣು ಸರ್ ಕ್ಯಾಮ್ರಾಮೆನ್ನು. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಫೈಟ್ ಸೀನ್ಸಲ್ಲಿ ಯಾವುದೇ ಒಂದು ಶಾರ್ಟ್ನು ಕಟ್ ಮಾಡಿದಿರ ಫೈಟ್ ಮಾಡಿದ್ದಾರೆ. ಮತ್ತು ವಿನೋದ್ ಅಣ್ಣನ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ. ಬಲರಾಮನ್ನ ನಿಜವಾಗ್ಲೂ ಜೀವಿಸಿದ್ದಾರೆ ವಿನೋದ್ ಅಣ್ಣ. ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ ಆಗಿರ್ಬೋದು, ರವೀಂದ್ರ, ಸೀನಾ, ಪಠಾನ್, ಎಲ್ಲರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ದೊಡ್ಡ ಕಲಾವಿದರ ತಂಡದಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಎಲ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿ ಬಂದಿದೆ. ಕನ್ನಡ ಪ್ರೇಕ್ಷಕರಲ್ಲಿ ಏನು ಕೇಳ್ಕೊಬೋದು ಅಂದರೆ, ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಚಿತ್ರನ ನೋಡಿ ಹಾರೈಸಿ. ಧನ್ಯವಾದಗಳು. ಜೈ ಕರ್ನಾಟಕ. ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಕಡೆ ಹಾಡು ಹಾಡಿದ್ದು ಇವರು ಝೋಹಾನ್ ಅವರು. ಝೋಹಾನ್, ಏನನ್ನಿಸ್ತು ನಿಂಗೆ ಈ ಸಿನಿಮಾ ಬಗ್ಗೆ? ಈ ಸಿನಿಮಾನಲ್ಲಿ ಆಡಿಯೋದು ನಮಗೆ ತುಂಬ ಖುಷಿ ಆಯಿತು. ಇವನಿಗೆ 5 ವರ್ಷ ವಯಸ್ಸು. ಸಿನಿಮಾ ಬಗ್ಗೆ ಏನನ್ನಿಸ್ತು? ಇವರು ಝೋಹಾನ್ ಅವ್ರ ತಂದೆ. ನಮಸ್ಕಾರ ಎಲ್ಲರಿಗೂ. ಆ್ಯಕ್ಚುಲಿ ಈ ಸಿನಿಮಾ ನೋಡ್ದು ಝೋಹಾನ್ ಫಸ್ಟು ಅದೊಂದು ಸಾಂಗ್ ಆಡಿದ್ದಾನೆ ಅನ್ನೋದಕ್ಕಿಂತ ಸೆಕೆಂಡ್ ಅದು ಒಂದು ಮಾತಾದರೆ ಸಿನಿಮಾ ಅಲ್ಟಿಮೇಟ್ ಆಗಿದೆ. ನಮಗೆ ಕೊನೆ ತನಕನೂ ಏನಾಗುತ್ತೆ ಅನ್ನೋ ಒಂದು ಇಂಟ್ರೆಸ್ಟಿಂಗಲ್ಲೇ ಕೂತಿದ್ದೋ. ಸಿನಿಮಾ ಲಾಸ್ಟಲ್ಲಿ ಎಂಡಿಂಗಲ್ಲಿ ಝೋಹಾನ್ ಆಡ್ತಾನೆ. ಸೊ ಒಂದು ಸಿನಿಮಾ ಒಂದು ಸ್ಟ್ರೀಮ್ ನೋಡ್ತಾ ಕೊನೆಗೆ ಅವನು ಕಣ್ಣಲ್ಲಿ ನೀರು ಹಾಕ್ಬಿಟ್ಟ ಲಾಸ್ಟಲ್ಲಿ. ಸೊ ಕರ್ನಾಟಕದ ಇದು ಆ್ಯಕ್ಚುಲಿ ತುಂಬ ದೊಡ್ಡ ಲೆವೆಲ್ ಸಿನಿಮಾ. ಕರ್ನಾಟಕ ಜನ ಎಲ್ಲರೂ ಇದನ್ನು ಬಂದು ನೋಡಿ ಹಾರೈಸಬೇಕು. ಈ ಥರ ಪ್ರೊಡಕ್ಷನ್ ಬೇಕು, ಈ ಥರ ಸಿನಿಮಾಗಳು ಬೇಕು, ಈ ಥರ ಡೈರೆಕ್ಷನ್ ಬೇಕು. ಆಮೇಲೆ ಸ್ಟಾರ್ ಕ್ಯಾಸ್ಟ್ ಏನು ಮಾಡಿದ್ದಾರೆ, ಅದ್ಭುತ. ಒಬ್ಬೊಬ್ರದ್ದು ಆ್ಯಕ್ಟಿಂಗು ಆ ಕ್ಯಾರೆಕ್ಟ್ರಿಗೆ ಹೆಂಗಿದೆ ಅಂದರೆ, ಅವ್ರು ನಿಜವಾಗ್ಲೂ ಅದು ಕ್ಯಾರೆಕ್ಟ್ರಲ್ಲೇ ನಾವು ನೋಡೋಕ್ಕೆ ಸಾಧ್ಯ ಆಗಿದ್ದು ನಮಗೆ. ಅದ್ಭುತವಾಗಿ ಬಂದಿದೆ ಸಿನಿಮಾ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಸಿನಿಮಾ. ಇದು ದೊಡ್ಡ ಲೆವೆಲಲ್ಲಿ ಹೆಸರು ಮಾಡೇ ಮಾಡುತ್ತೆ. ಜೈ ಬಲರಾಮನ ದಿನಗಳು. ಥ್ಯಾಂಕ್ ಯು. ಸೂಪರಾಗಿ ಅನ್ನಿಸ್ತಾ? ಆಯ್ತು, ವೆರಿ ನೈಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಸಿನಿಮಾ ನೋಡಿದ್ದೀರಾ? ಸಿನಿಮಾ ಅದ್ಭುತವಾಗಿದೆ ಅಂತ ನೀವೇ ಹೇಳಿದ್ದೀರಾ. ಅದು ಜನರವ್ರಿಗೂ ತಲುಪಿಸೋದು ನಿಮಗೆ ಬಿಟ್ಟಿರೋದು. ಆ್ಯಂಡ್ ಆಲ್ಸೋ ಈ ಸಿನಿಮಾ ಒಬ್ಬ ಬಲರಾಮ ಒಬ್ಬ ಕಥೆಯಿಂದ ಆಗಿರೋದಲ್ಲ, ಇಡೀ ಟೀಮಿಂದ ಆಗಿರೋದು. ಕಂಪ್ಲೀಟ್ ಟೀಮ್ ಹಾಕಿರೋ ಅಷ್ಟು ಎಫರ್ಟ್ಸು ನಿಮಗೆ ಪರದೆ ಮೇಲೆ ಇವತ್ತು ಕಾಣಿಸ್ತಾ ಇದೆ. ಒಬ್ಬೊಬ್ಬರ ಕ್ಯಾರೆಕ್ಟ್ರನ್ನು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ದೇ ಹ್ಯಾವ್ ಗಿವನ್ ದೇರ್ 100%. ಈ 100% ಪ್ರತಿಯೊಬ್ಬರಿಗೂ ತಲುಪಬೇಕು ಅಂದರೆ ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು. ಹಾಗೆ ನಮ್ಮ ಕನ್ನಡ ಜನತೆ ಥಿಯೇಟರ್ಗೆ ಬಂದು ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ನೋಡಿ ಒಂದು ಸಣ್ಣದಾಗಿ ಒಂದು ರಿವ್ಯೂ ಹಾಕಿದ್ರೆ ಈ ಸಿನಿಮಾ ಎಲ್ಲೋ ಹೊರಟೋಗುತ್ತೆ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿ ಒನ್, ಪ್ಲೀಸ್ ಕಮ್ ವಾಚ್ ದಿಸ್ ಮೂವಿ. ಒಂದು ಒಳ್ಳೆ ರಿವ್ಯೂ ಒಂದು ಕೊಡಿ. ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ. ಸುಮ್ಮನೆ ಬಂದು ಚೆನ್ನಾಗಿತ್ತು, ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಚೆನ್ನಾಗಿದೆ ಇನ್ನೊಂದು ಮತ್ತೊಂದು ಬೇಡ. ಸಿನಿಮಾ ಹೇಗಿದೆ ಅನ್ನೋದು ಓಪನ್ ಆಗಿ ಹೇಳಿ. ಆ್ಯಂಡ್ ಐ ಆಮ್ ಶ್ಯೂರ್ our team is sure it has come out really well. Thank you so much for all your support. Thank you. Special thanks to ನಮ್ಮ ಪ್ರೊಡ್ಯೂಸರ್ಸ್, ಬಿಕಾಸ್
ಶೂಟಿಂಗ್ ಶುರು ಆಗಿದ್ದು ಫಸ್ಟ್ ದಿನದಿಂದ ಇವತ್ತವರೆಗೂ ಪಕ್ಕದಲ್ಲೇ ಹೀಗೆ ನಿಂತಿದ್ದಾರೆ, ಇದೇ ರೀತಿ ಸಪೋರ್ಟ್ ಮಾಡಿದ್ದಾರೆ ಫಾರ್ ಎವ್ರಿಥಿಂಗ್. ಆ್ಯಂಡ್ ಈ ಥರ ಪ್ರಮೋಷನ್ನು ಈ ಥರ ಮಾಡಿರೋದು ನಮ್ಮ ಇಂಡಸ್ಟ್ರಿನಲ್ಲಿ ನಿಜವಾಗ್ಲೂ ಇಟ್ಸ್ ಅ ಗಿಫ್ಟ್ ಫಾರ್ ಅಸ್ ಹ್ಯಾವಿಂಗ್ ದಿಸ್ ಕೈಂಡ್ ಆಫ್ ಪ್ರೊಡ್ಯೂಸರ್ಸ್. ಆ್ಯಂಡ್ ದ ಮೋಸ್ಟ್ ಟ್ಯಾಲೆಂಟೆಡ್ ಚೈತನ್ಯ ಸರ್, ಅವ್ರ ಜೊತೆ ನಾನು ಕೆಲಸ ಮಾಡಿದ್ದಂತೂ ಐ ಥಿಂಕ್ ಇಟ್ಸ್ ಅನ್ ಸ್ಕೂಲ್ ಆಫ್ ಲರ್ನಿಂಗ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದನ್ನೆಲ್ಲ ದಯವಿಟ್ಟು ಜನರವ್ರಿಗೂ ತಲುಪಿಸಿ, ಒಂದ್ಸಲಿ ಬಂದು ಸಿನಿಮಾ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಪ್ಲೀಸ್ ಸ್ಪ್ರೆಡ್ ದ ನ್ಯೂಸ್. ಸಕ್ಸಸ್ ಪಾರ್ಟಿಗೆ ಸಿಗೋಣ. ಥ್ಯಾಂಕ್ ಯು. ಎಲ್ಲ ಟಿ ವಿ ಸ್ಟುಡಿಯೋಗಳಲ್ಲಿ ಎಲ್ಲ ಕಡೆ ಮಾತಾಡಿದ್ದೀನಿ. ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಮಾತಾಡಬೇಕು ಅಂತ ಹೇಳ್ತಾರೆ. ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಈ ಸಿನಿಮಾ ನೋಡಿದವ್ರು ಎಲ್ಲರೂ ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆದರೆ ನನಗೆ ನಮ್ಮ ನಿರ್ಮಾಪಕರಿಗೆ ಒಂದೇ ಒಂದು ಕೊರಗು ಏನಂತಂದರೆ, ಇನ್ನೂ ಎಷ್ಟೋ ಥಿಯೇಟ್ರ್ಗಳಲ್ಲಿ ಜನ ಬಂದು ಈ ಸಿನಿಮಾನ ನೋಡ್ತಾ ಇಲ್ಲ. ಯಾಕೆಂದರೆ ನೋಡಿ ಈ ಸಿನಿಮಾ ಯಾವ ಥರ ಇದೆ ಅಂತ ನೀವು ಬೇರೆಯವ್ರಿಗೆ ಹೇಳಿದ್ರೆ ಇದು ಬೆಳೆಯುತ್ತೆ, ಇದ್ರ ಕಲೆಕ್ಷನ್ಸ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಕನ್ನಡ ಸಿನಿಮಾ ಅನ್ನೋದು ಎಲ್ಲ ಭಾಷೆಯ ಸಿನಿಮಾಗಳ ಜೊತೆ ಕಂಪೀಟ್ ಮಾಡ್ತಿರುತ್ತೆ. ಅದರಿಂದ ನೀವು ಬಂದು ನೋಡಿ ಇದನ್ನು ಮೆಚ್ಚಿ ನೀವು ಬೇರೆಯವ್ರಿಗೆ ಹೇಳಿದಾಗ, ನೀವು ಸಿನಿಮಾ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿದ್ರೆ ಮಾತ್ರ ನಾವು ಉಳ್ಕೊಳ್ತೀವಿ ಹೊರತು, ನೀವು ಇದು ಒ ಟಿ ಟಿಲಿ ಬರಲಿ ಅಥವಾ ಮೊಬೈಲಲ್ಲಿ ಬರಲಿ ಇನ್ನೇನೋ ಬರಲಿ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದ್ರೆ ಕನ್ನಡ ಸಿನಿಮಾ ಸೋಲುತ್ತೆ. ಕನ್ನಡ ಸಿನಿಮಾ ಸೋಲಕ್ಕೆ ಬಿಡಬೇಡಿ, ಗೆಲ್ಲಿಸಿ. ಅಲ್ಲ, ತುಂಬ ಜನ ಸಪೋರ್ಟಿಗೆ ಬಂದಿದ್ದಾರೆ. ಈಗ ನೋಡಿ, ಇನ್ನು ಎಲ್ಲಾಗುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಸಿನಿಮಾ ರಿಲೀಸ್ ಆಗಿ 2ನೇ ದಿವಸ, ಮಾರನೇ ದಿವಸ ಧ್ರುವ ಸರ್ಜಾ ಅವ್ರು ಇಡೀ ಕುಟುಂಬನ ಕರ್ಕೊಂಡೋಗಿ ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರು. ಆಮೇಲೆ ಅದಾದಮೇಲೆ ನೆಕ್ಸ್ಟು ಟಿ ವಿ ಚಾನಲಲ್ಲಿ ನಮ್ಮ ಜೊತೆ ಲೈವ್ ಆಗಿ ಬಂದು ಅದ್ರ ಬಗ್ಗೆ ಮಾತಾಡಿದ್ರು. ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತನ್ನು ಹೇಳ್ತಿದ್ದಾರೆ. ಇಂಡಸ್ಟ್ರಿ ಕಡೆಯಿಂದ ನಮಗೆ ಬೆನ್ನು ತಟ್ಟೋರು ತುಂಬ ಜನ ಇದ್ದಾರೆ. ಪ್ರೇಕ್ಷಕರ ಕಡೆಯಿಂದ ಆಗ್ತಾಯಿಲ್ಲ. ಪ್ರೇಕ್ಷಕರು ದಯವಿಟ್ಟು ಬರಬೇಕು, ಥಿಯೇಟ್ರ್ ಒಳಗೆ ಈ ಸಿನಿಮಾ ನೋಡಬೇಕು. ನೋಡ್ತಿದ್ರೆ ನೀವು ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಿಲ್ಲ ಅಂತ ಹೇಳ್ತೀರಾ. ಒಳ್ಳೆ ಸಿನಿಮಾ ಕೊಟ್ಟಾಗ ಅದನ್ನು ನೋಡ್ತಿದ್ರೆ ನೀವು ಕಡೆಗೆ ನಿಮಗೆ ಕಂಪ್ಲೇಂಟ್ ಮಾಡೋಕ್ಕೆ ಇಲ್ಲೊಂದು ಇಂಡಸ್ಟ್ರಿನೇ ಇರೋದಿಲ್ಲ. ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಬಿಕಾಸ್ ವಿನಯ್ ಬ್ರೋ ನನಗೆ ಲಾಸ್ಟ್ 2 ಇಯರ್ಸಿಂದ ಪರಿಚಯ. ಅವ್ರು ಬಿಗ್ ಬಾಸಿಂದ ಆಚೆ ಬಂದಾಗಿಂದ ಅವ್ರು ಪರಿಚಯ ಇದ್ದರು. ಸೊ ಅವ್ರನ್ನ ನಾವು ಕೇಳಿದಾಗ, ಬ್ರೋ ನಿಮ್ಮ ಫಸ್ಟ್ ಪ್ರಾಜೆಕ್ಟ್ ಯಾವುದು ಅಂತ ಕೇಳಿದಾಗ, ಲಾಸ್ಟ್ ಟೈಮ್ ಅವ್ರದ್ದು ಪ್ರಾಜೆಕ್ಟ್ಸ್ ಇವೆಲ್ಲ ನಡೀತಾ ಇತ್ತು ಅಂತ ಹೇಳಿದ್ರು. ಈ ಥರ ಒಂದು ರೋಲ್ ಇದೆ, ಮಾಡ್ತಾ ಇದ್ದೀನಿ ಬ್ರೋ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಸೊ ಫೈನಲಿ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನಾನು ನೋಡಿದ್ದೀನಿ. ಇವಾಗ ಬಂದು ಪರ್ಸ್ನಲಿ ಬರೋಕ್ಕೆ ನನಗೆ ಆಗಿರಲಿಲ್ಲ ಎಷ್ಟೊಂದು ಟೈಮ್ನಲ್ಲಿ. ಬಟ್ ಇವತ್ತು ನಾನು ಬಂದೆ, ಅವ್ರು ಕರೆದ್ರು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ವೆರಿ ಗುಡ್ ಮೂವಿ. ವಿನೋದ್ ಪ್ರಭಾಕರ್ ಸರ್ ಅವ್ರದ್ದು ಲಾಸ್ಟು ಮಾದೇವ ಮೂವಿ ಹಿಟ್ ಆದಮೇಲೆ ಅವ್ರಿಗೆ ಇವಾಗ ಬ್ರೇಕ್ ಥ್ರೂ ಸಿಗ್ತಾಯಿದೆ. ಒಳ್ಳೆ ಕ್ಯಾರೆಕ್ಟರ್ಸ್ನ ಚೂಸ್ ಮಾಡ್ತಾ ಇದ್ದಾರೆ. ಐ ಫೀಲ್ ನೆಕ್ಸ್ಟು ಕನ್ನಡ ಇಂಡಸ್ಟ್ರಿನಲ್ಲಿ ವಿಲ್ ಬಿ ಒಂದು ಒಳ್ಳೆ ಪ್ರಾಮಿಸಿಂಗ್ ಕ್ಯಾರೆಕ್ಟರ್ ಆಗ್ತಾರೆ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಎಲ್ಲರೂ ಸಿನಿಮಾ ನೋಡಿದ್ದಾರೆ ನಮ್ಮ ಇಂಡಸ್ಟ್ರಿ. ಬಟ್ ಎಲ್ಲರೂ ಬಂದು ಆರೈಸಿದ್ದಾರೆ. ಜೊತೆಗೆ ನೀವು ಎಲ್ಲ ನಮಗೆ ಸಪೋರ್ಟ್ ಮಾಡಿ ಆರೈಸ್ತಾ ಇದ್ದೀರಾ. ಅದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬಲರಾಮ ಸಿನಿಮಾನ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಒಂದು ಸಿನಿಮಾ ಮಾಡಲಿಕ್ಕೆ ಎಲ್ಲರೂ ಹೇಳ್ತಾರೆ, ಕನ್ನಡ ಇಂಡಸ್ಟ್ರಿಲಿ ಎಲ್ಲರೂ ಹೇಳೋದು ಒಂದೇ, ಅನ್ನದಾತರು ಅಂತ. ಕನ್ನಡ ಇಂಡಸ್ಟ್ರಿಗೆ ಅನ್ನದಾತರು ನಾವಾಗಿದ್ದರೆ ನಮಗೆ ಪ್ರೇಕ್ಷಕರು ಅನ್ನದಾತರಾಗಿರ್ತಾರೆ. ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಕೈ ಮುಗಿದು ನಾನು ಕೇಳೋದಷ್ಟೇ, ಎಲ್ಲ ಪ್ರೇಕ್ಷಕರು ಕೂಡ ಸಿನಿಮಾ ಬಂದು ನೋಡಿ. ಬೇರೆ ಯಾರೇ ಏನೇ ಹೇಳ್ಬೋದು ಅದನ್ನು ಕಿವಿಗೊಡದೆ ದಯವಿಟ್ಟು ನೀವೇ ನೇರವಾಗಿ ಬಂದು ಸಿನಿಮಾ ನೋಡಿ. ನೀವು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಒಂದು ಆಗಲೇ ಹೇಳಿದ್ರು, ತೊಡೆ ತೊಟ್ಟವ್ರಿಗಿಂತ ಬೆನ್ನು ತೊಟ್ಟವ್ರಿಗಿಂತ ತೊಡೆ ತೊಟ್ಟವ್ರು ಜಾಸ್ತಿ ಇದ್ದಾರೆ ಅಂತ. ದಯವಿಟ್ಟು ಅದನ್ನು ನೀವೆಲ್ಲರೂ ಬಂದು ನನಗೆ ಬೆನ್ನು ತಡ್ತೀರಿ ಅನ್ನೋ ಭಾವನೆ ಖಂಡಿತ ನಮಗಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ನನ್ನ ಸಿನಿಮಾ ಅವ್ರ ಸಿನಿಮಾ ಅಂತಲ್ಲ, ಕನ್ನಡ ಸಿನಿಮಾನ ಬಂದು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ದಯಮಾಡಿ ಎಲ್ಲರೂ ಬಂದು ಒಂದು ಸಾರಿ ಬಂದು ಸಿನಿಮಾ ನೋಡಿ ಆರೈಸಿ ಅಂತ ಕೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಇನ್ನು ಕೆಲವು ದಿನಗಳಲ್ಲೇ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಅನೌನ್ಸ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು ಒಂದೇ, ತುಂಬ ಒಳ್ಳೆ ರಿಪೋರ್ಟ್ ಬರ್ತಾಯಿದೆ, ತುಂಬ ಒಳ್ಳೆ ಮೆಸೇಜ್ಗಳು ಬರ್ತಾಯಿದೆ. ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ. ಬಿಕಾಸ್ ಆ ದಿನಗಳನ್ನು ಅಷ್ಟು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿ ಇಷ್ಟು ವರ್ಷವೂ ಇನ್ನೂ ಝಿಯಲ್ಲಿ ನೋಡ್ತಾ ಹೋದರೆ ಇನ್ನೂ ಪದೇ ನೋಡ್ತಾನೇ ಇದ್ದೀವಿ.
ಬಲರಾಮನ ದಿನಗಳು ಅದೇ ಥರ ಕನೆಕ್ಟ್ ಆಗುತ್ತೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ನಾನು ಒಂದು ಫ್ಯಾನ್ ಮೂಮೆಂಟ್ ಆಗಿ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಬಲರಾಮನ ದಿನಗಳನ್ನ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸಿನಿಮಾ ನೋಡಿದವರೆಲ್ಲ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಒಂದು ನೆಗೆಟಿವ್ ಕಮೆಂಟ್ಸ್ ನಾವು ನೋಡಿಲ್ಲ. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಸಿನಿಮಾ ಗೆಲ್ಲಿಸ್ತೀರಾ ಅಂತ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಮೂವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಒಬ್ರಿಗಿಂತ ಒಬ್ಬರು ಆ್ಯಕ್ಟಿಂಗಲ್ಲಿ ಸೂಪರು. ನಮ್ಮ ಇನ್ನೂ ಸಖತ್ತಾಗಿ ಮಾಡಿದ್ದಾನೆ. ಆ್ಯಕ್ಚುಲಿ ಮೇಕಿಂಗ್ ವೈಸ್ ಇಟ್ಸ್ ಗುಡ್ ಆ್ಯಂಡ್ ಒಳ್ಳೆ ಮೆಸೇಜ್ ಕೂಡ ಇದೆ. ನೈಸ್. ಟಚಿಂಗ್ ಅಂದರೆ ಅದೇ ಅವ್ರದ್ದು ಅಪ್ಪ ಮಗನ ಲಾಸ್ಟಲ್ಲಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ, ಹಾಗೆ ಚೆನ್ನಾಗಿರೋ ಸಿನಿಮಾನ ಆದಷ್ಟು ಎಲ್ಲರ ಜೊತೆ ಶೇರ್ ಮಾಡಿಕೊಂಡು ಎಲ್ಲರೂ ನೋಡಿ. ಸೊ ಬಲರಾಮನ ದಿನಗಳು ನಿಜವೂ ಈಚ್ ಆ್ಯಂಡ್ ಎವ್ರಿಬಡಿ ಆ್ಯಕ್ಟೆಡ್ ವೆರಿ ವೆಲ್. ಡೈರೆಕ್ಷನ್ ಆಲ್ಸೋ ಇಟ್ಸ್ ನಿಜವೂ ಭಾಳ ಒಳ್ಳೆಯ ಸಿನಿಮಾ, ತುಂಬ ಚೆನ್ನಾಗಿದೆ. ಬಟ್ ಜನ ನೋಡಬೇಕು, ನೋಡಿ ಒಂದು ಒಳ್ಳೆಯ ಪ್ರಯತ್ನ ಇದೆ. ಇಟ್ಸ್ ವೆರಿ ನೈಸ್ ಮೂವಿ. ದಿನಗಳು ಬಹಳ ಸೊಗಸಾಗಿ ಬಂದಿರತಕ್ಕಂತಹ ಸಿನಿಮಾ. ಇದರ ಟೆಕ್ನಿಕಲಿಟೀಸ್ನ ನೀವು ಬಂದು ನೋಡಬೇಕಾಗತ್ತೆ ಪ್ರೇಕ್ಷಕರು. ಯಾಕೆಂದರೆ ನನ್ನ ಸ್ನೇಹಿತರು ಹೇಳಿದಾಗೆ 80ರ ದಶಕದ ಒಂದು ಕಾಲಘಟ್ಟವನ್ನು ಇದರಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ನಿರ್ದೇಶನ ಆಗಿರಬಹುದು, ಸಂಗೀತ ಆಗಿರಬಹುದು, ಹಿನ್ನೆಲೆ ಸಂಗೀತ ಆಗಿರಬಹುದು, ಎಲ್ಲರನ್ನ ಅಭಿನಯ ಆಗಿರ್ಬೋದು, ಎಲ್ಲವೂ ಅಚ್ಚುಕಟ್ಟಾಗಿದೆ ಆ್ಯಂಡ್ ಆನ್ ಡಾಟಲ್ಲಿದೆ. ಸೊ ಬಹಳ ಸೊಗಸಾಗಿ ಮಾಡಿರ್ತಕ್ಕಂಥ ಸಿನಿಮಾ. ದಯವಿಟ್ಟು ಕನ್ನಡಿಗರು ಈ ಥರ ಸಿನಿಮಾನ ಬೆಳೆಸಬೇಕು, ಉಳಿಸ್ಬೇಕು ಅಂತ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಆಲ್ ದ ವೆರಿ ಬೆಸ್ಟ್. ಚೈತನ್ಯ ಸರ್, ವಿ ಲವ್ ಯು. ಬ್ಯೂಟಿಫುಲಿ ಡೈರೆಕ್ಟೆಡ್ ಮೂವಿ. ಇನ್ನೊಂದು ಆ ದಿನಗಳು ಆಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ನೀವು ಆಗಿಸ್ಬೇಕು ಪ್ರೇಕ್ಷಕರಿಗೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಇವತ್ತು ನಾನು ಫಸ್ಟ್ ಟೈಮ್ ಬಂದಿರೋದು ಪ್ರೀಮಿಯರ್ ಶೋಗೆ. ಬಟ್ ಎಂಜಾಯ್ ಮಾಡಿದೆ. ವಿನಯ್ ನನ್ನದು ಫ್ರೆಂಡ್ ಕೂಡ, ವಿನಯ್ ರಜತ್ ಅವರೆಲ್ಲ ನನ್ನ ಫ್ರೆಂಡ್ಸು. ಸೊ ಹಾಗಾಗಿ ನಾನು ಈ ಮೂವಿ ನೋಡಬೇಕಾಗಿ ಬಂತು. ಇಷ್ಟಪಟ್ಟೆ. ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿತ್ತು. ನನಗೆ ಅದರಲ್ಲಿ ಬೆಸ್ಟ್ ಅನಿಸಿದ್ದು ಅವಿನಾಶ್ ಸರ್ ಅವ್ರ ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು. ಸಿನಿಮಾ ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೊದಲನೇದಾಗಿ ಇದು ನನ್ನ ಗುರುಗಳಾದಂಥ KM ಚೈತನ್ಯ ಸರ್ ಅವರ ನಿರ್ದೇಶನದಲ್ಲಿ ಬಂದಿರುವಂಥ ಬಲರಾಮನ ದಿನಗಳು. ಸೊ ಗುರುಗಳಂತಂದರೆ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ನನಗೂ ಹಾಗೆ ಎಕ್ಸ್ಪೆಕ್ಟೇಷನ್ ಇತ್ತು ಏನೇನಿದೆ ಸಿನಿಮಾನಲ್ಲಿ ಅಂತ. ನನ್ನ ಎಕ್ಸ್ಪೆಕ್ಟೇಷನ್ನು ಮೀರಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಆರ್ಟಿಸ್ಟ್ಗಳು ಅವ್ರಿಗೆ ಏನು ಒಂದು ಪಾತ್ರ ಕೊಟ್ಟಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. BGM ಆಗಿರ್ಬೋದು, ಕತೆ ಆಗಿರ್ಬೋದು, ಸಿನಿಮ್ಯಾಟೋಗ್ರಫಿ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ವರ್ಕ್, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ನಾವೆಲ್ಲರೂ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ, ಯಾಕೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋಲ್ಲ ಅಂತ. ಆ್ಯಕ್ಚುಲಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ನಾವೆಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿದ್ರೆ ಮಾತ್ರ ಒಂದು ಸಿನಿಮಾ ಸಕ್ಸಸ್ ಕಾಣುತ್ತೆ. ಸೊ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ನಾವು ಮನೇಲೇ ಕೂತ್ಕೊಂಡು ಕ್ರಿಬ್ ಮಾಡೋದಕ್ಕಿಂತ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಆ ವಿಜುವಲ್ ಟ್ರೀಟ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಸಿನಿಮಾಗಳು ಉಳ್ಕೊಳ್ಳುತ್ತೆ. ಆ್ಯಂಡ್ ಎಸ್ಪೆಷಲಿ ಕನ್ನಡ ಸಿನಿಮಾಗಳು ಉಳ್ಕೊಳ್ಳುತ್ತೆ. ನಾನಿವತ್ತು ಬಂದಿದ್ದೀನಿ, ನನಗಂತೂ ಯಾವುದೇ ಒಂದು ಮೂಮೆಂಟಲ್ಲಿ ಕೂಡ ಬೇಜಾರಾಗಿಲ್ಲ. ಐ ಥರಲಿ ಎಂಜಾಯ್ಡ್ ದ ಮೂವಿ. ಚೆನ್ನಾಗಿತ್ತು. ಆ್ಯಂಡ್ ನಾನು ಎಲ್ಲರಿಗೂ ಹೇಳೋದು ಅಷ್ಟೇ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಟು ದ ಎಂಟೈರ್ ಟೀಮ್ ಬಲರಾಮನ ದಿನಗಳು ಆಲ್ ದಿ ವೆರಿ ಬೆಸ್ಟ್. ನನ್ನ ಗುರುಗಳಾದಂಥ KM ಚೈತನ್ಯ ಸರ್ ಅವರು, ಹಾಗೆ ನನ್ನ ಆಪ್ತ ಸ್ನೇಹಿತ ಆದಂಥ ಪ್ರತಾಪ್ ನಾರಾಯಣ್ ಅವರು ಈ ಮೂವಿನಲ್ಲಿ ಒಂದು ಪೊಲೀಸ್ ರೋಲ್ ಮಾಡಿದ್ದಾರೆ. ಸೊ ಅವ್ರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಪ್ರತಿಯೊಂದು ಕಾಸ್ಟ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದೀರಾ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನಮಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ನಿಮಗೆ ಹೆಂಗೆ ಅನ್ನಿಸ್ತು? ಇಷ್ಟ ಆಯಿತು. ಯಾರ ಕ್ಯಾರೆಕ್ಟರ್ ಇಷ್ಟ ಆಯಿತು? ಕತ್ತಿ. ಓಕೆ, ನಮ್ಮ ಹತ್ರ ಕತ್ತಿ ಅಂತಾರೆ, ಆಮೇಲೆ ಆ ಕಡೆ ಹೋಗ್ಬಿಟ್ಟು ಇನ್ನೊಂದು ಕ್ಯಾರೆಕ್ಟರ್ ಹೇಳ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಗಂಡನ ಪಾತ್ರ ಇಲ್ಲ, ನಾನು ಇದು ಹೊಸದಾಗಿ ನೋಡಿದ್ದು. ಈ ಥರ ಕ್ಯಾರೆಕ್ಟರ್ ಯಾವುದೂ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಖುಷಿಯಾಯಿತು. ಇದು 4th ಟೈಮ್ ಅನ್ಸುತ್ತೆ ನಾನು ಬರ್ತಾ ಇರೋದು. ಎಲ್ಲೂ ಬೋರ್ ಅನ್ನಿಸ್ಲಿಲ್ಲ ನನಗೆ. ತುಂಬ ಖುಷಿಯಾಯಿತು. ಮತ್ತು ಇನ್ನೂ ಒಂದೆರಡು ಸಲ ನೋಡಬೇಕು ಅಂದ್ಕೊಂಡಿದ್ದೀನಿ. ಡೀಟೇಲಿಂಗಾಗಿ ಒಂದೊಂದೇ ಗೊತ್ತಾಗ್ತಾ ಇರುತ್ತೆ. ಸೊ ಖುಷಿಯಾಯಿತು. ನೀವು ಎಲ್ಲರೂ ನೋಡಿ, ನೀವು ಸಪೋರ್ಟ್ ಮಾಡಿ. ನಾನು ಭಾಳಷ್ಟು ಜನ ಹೇಳ್ತಾ ಇದ್ದೆ, ವಿನಯ್ ಅವ್ರಿಗೆ ಈ ಥರ ಪಾತ್ರ ಬೇಕಿತ್ತು. ಹೌದೌದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀನಿ? ಹೌದು.
ಬೇಕಿತ್ತು, ಹೌದು. ತುಂಬ ವರ್ಷದಿಂದ ಆ್ಯಕ್ಚುಲಿ ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಆ್ಯಕ್ಚುಲಿ ಅವ್ರಿಗೆ ಡಿಫ್ರೆಂಟ್ ಆದಂಥ ಕ್ಯಾರೆಕ್ಟರ್ಸ್ ಕೊಟ್ಟರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ನೋ ಪ್ರಾಬ್ಲಮ್. ದಟ್ ಈಸ್ ವಾಟ್. ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಇದೇ ಥರದ್ದು, ಅಂದರೆ ಡಿಫ್ರೆಂಟ್ ಆಗಿರೋವಂಥ ಕ್ಯಾರೆಕ್ಟರ್ಸ್ ಬಂದರೆ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ. ಸೊ ಅಷ್ಟೇ ಅಲ್ಲ, ಈ ಸಿನಿಮಾದಲ್ಲಂತೂ ಸೂಪರಾಗಿ ತಿಂದಾಕ್ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಇದೆ, ಇದಕ್ಕಿಂತ ಅದ್ಭುತವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೆಯಾ? ಓಕೆ, ನಮಗೆ ಗೊತ್ತಿಲ್ಲ ಇದು. ಸೊ ನೆಕ್ಸ್ಟ್ ಪಾರ್ಟ್ ಎಕ್ಸಾಕ್ಟ್ಲಿ. ಸೊ ಅವ್ರ ಯಜಮಾನ್ರದ್ದು ಅವ್ರಿಗೆ ಗೊತ್ತಿರುತ್ತಲ್ಲ. ಸೊ ನೋಡೋಣ. ಆ್ಯಕ್ಚುಲಿ ನೀವು ಕೂಡ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ನಿಂಗೇನು ಅನ್ನಿಸ್ತು ಚೈತ್ರ? ಮೂವಿ ಚೆನ್ನಾಗಿದೆ. ಎಲ್ಲ ಕ್ಯಾರೆಕ್ಟರು ತುಂಬ ಎಲ್ಲೂ ಬೇಜಾರಾಗಿಲ್ಲ. ಯಾವ ಕ್ಯಾರೆಕ್ಟರು ಸಣ್ಣದು ದೊಡ್ಡದು ಆ ಥರ ಇಲ್ಲ. ಎಲ್ಲರ ಕ್ಯಾರೆಕ್ಟರ್ನು ತುಂಬ ಚೆನ್ನಾಗಿ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಆ್ಯಂಡ್ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ತುಂಬ ನ್ಯಾಚುರಲ್ ಆಗಿ ಅನ್ನಿಸ್ತಾರೆ, ಎಲ್ಲೂ ಆ್ಯಕ್ಟಿಂಗ್ ಅಂತ ಅನ್ನಿಸಿಲ್ಲ. ಆ್ಯಂಡ್ ಆ್ಯಸ್ ನನ್ನ ಬ್ರದರ್ ಇನ್ ಲಾ ಬಗ್ಗೆ ವಿನಯ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಪಾತ್ರಗಳು ಅವರು ತುಂಬ ಮನಸ್ಸಿಟ್ಟು ಮಾಡಿರೋದು ಇದರಲ್ಲಿ ಕಾಣ್ತಾ ಇದೆ. ಮ್ಯಾಮ್, ಏನಂದರೆ ರೌಡಿಸಮ್ನ ಇಷ್ಟು ಕ್ಲಾಸಿಕ್ ಆಗಿ ತೋರಿಸ್ತಾರೆ, ಸೊ ಅದ್ರ ಬಗ್ಗೆ ಹೌದು. ಅದೇ ರೌಡಿಸಮ್ನ ನಾವು ಕೇಳಿದ್ವಿ, ಪೇಪರಲ್ಲಿ ಓದ್ತಾ ಇದ್ವಿ. ಬಟ್ ಇಲ್ಲಿ ನೋಡಿ ಒಂಥರ ಈ ಥರನೂ ಇತ್ತು ಬೆಂಗಳೂರು ಅನ್ನೋದಕ್ಕೆ ನಿಜವಾಗ್ಲಿ ನಮ್ಮ ಕಣ್ಮುಂದೆ ಬಂತು. ಅದರಲ್ಲಿ ನಮ್ಮವರು ಗೊತ್ತಿರೋರೆಲ್ಲ ಅದರಲ್ಲಿ ನೋಡಿ ಇನ್ನೂ ಖುಷಿನೇ ಆಯಿತು. ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೂವಿನ ಥಿಯೇಟ್ರಿಗೆ ಬಂದು ನೋಡಿ. ಎಲ್ಲರೂ ತುಂಬ ಕಷ್ಟಪಟ್ಟು ಮೂವಿ ಮಾಡಿದ್ದಾರೆ. ಬಂದು ಪ್ರೋತ್ಸಾಹಿಸಬೇಕು. ಇಂಥ ಒಳ್ಳೊಳ್ಳೆ ಮೂವಿಗಳನ್ನ ಪ್ರೋತ್ಸಾಹಿಸಿದ್ರೆ ಇನ್ನೂ ಒಳ್ಳೆ ಮೂವಿಗಳು ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ತುಂಬ ನಾಜೂಕಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲೂ ಯಾವುದೇ ರೀತಿ ನಮಗೆ ಈ ಕ್ಯಾರೆಕ್ಟ್ರು ಏನೋ ಒಂಥರ ಇದೆ, ಚೆನ್ನಾಗಿ ಮಾಡಿಲ್ಲ ಅಂತ ಎಲ್ಲೂ ಅನಿಸಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ಕ್ಯಾರೆಕ್ಟ್ರಿಂದ ಹಿಡಿದು ದೊಡ್ಡ ಕ್ಯಾರೆಕ್ಟ್ರ್ವರೆಗೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲೂ ಹೀರೋ ತುಂಬ ಒಂಥರ ಟಚ್ ಆಗುತ್ತೆ ಅವ್ರ ಕ್ಯಾರೆಕ್ಟ್ರು. ತುಂಬ ನೀಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಫಸ್ಟಿಂದ ಲಾಸ್ಟ್ವರೆಗೂ ಆ ಬಲರಾಮನ್ ಕ್ಯಾರೆಕ್ಟ್ರ್ ಏನಿದೆ ಅದು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ.